ಅವಾಗ ಅಣ್ಣವರಿದ್ರು, ಅಂಬರೀಷ್ ಇದ್ರು, ಶಂಕರ್ನಾಗಿದ್ರು. ಅವ್ರ ಜೊತೆಗೆ ಮಾಡುವಂತ ಅವಕಾಶ ಸಿಗ್ಲಿಲ್ವಾ, ಹೇಗೆ ಸರ್? ಅಣ್ಣ ಅವ್ರ ಜೊತೆ ಮಾಡುವಂಥ ಒಂದು ಸಂದರ್ಭ ತುಂಬ ಹತ್ತಿರಕ್ಕೆ ಬಂದು ಮಿಸ್ ಆಯಿತು. ಮಾತಾಡು ನನಗೆ ಆ ಸಿನಿಮಾ ವಿಷ್ಣುವರ್ಧನ್ ಸರ್ಗೆ ನೀವು ಕತೆ ಹೇಳ್ತೀರಿ. ಸುದೀಪ್ ಎಂಟ್ರ ತಕ್ಷಣ ಅವ್ರಿಗೆ ವಿಷ್ಣು ಅವ್ರಿಗೆ ಆ ಪಾತ್ರ ನಾನು ಮಾಡಿದ್ರೆ ಹೇಗೆ ಅಂತ. ಸರ್ ಆ ಸಿನಿಮಾ ಬಂದು ಎಲ್ಲ ಆದಾಗ ವಿಷ್ಣು ಸರ್ ರಿಯಾಕ್ಷನ್ ಆಗಿತ್ತು. ಸರ್ ರೈತರ ಬಗ್ಗೆ ಮಾಡೋ ಸಿನಿಮಾ ರೈತರೇ ನೋಡಲ್ಲ, ರೈತರು ಬೇರೆ ಥರ ಸಿನಿಮಾ ಅಪೇಕ್ಷೆ ಪಡ್ತಾರೆ ಅಂದರೆ ನಾವು ಯಾರಿಗಾಗಿ ಸಿನಿಮಾ ಮಾಡಬೇಕು? ಆಗಿನ ಅಮಿತಾಬ್ ಬಚ್ಚನ್ ನೋಡಿದವರು, ಮಾಡಿದವರು, ಆಕ್ಷನ್ ಕಟ್ ಹೇಳಿದವರು. ಅಮಿತಾಬ್ ಬಚ್ಚನ್ ಅಗೈನ್ ಸ್ಟಾರ್ ಆಗಿ ಬರಲಿಲ್ಲ, ಅಲ್ಲಿ ಕಲಾವಿದನಾಗಿ ಬಂದರು. ಒಂದು ಪಾತ್ರ ಅವ್ರು ಮಾಡಿದ್ರೆ ಏನಲ್ಲ ಅವ್ರಿಗೆ, ಆದರೆ ಅವ್ರು ಮಾಡಿದ್ರಿಂದ ಸಿನಿಮಾಕ್ಕೆ ದೊಡ್ಡ ಬೆಲೆ ಬಂತು. ಮೇಷ್ಟ್ರು ಎಷ್ಟೋ ಸ್ಟಾರ್ ಸಿನಿಮಾಗಳ ಜೊತೆ ಮಾಡಿದ್ರು ಕೂಡ ಅಂಥ ಸಿನಿಮಾಗಳು ಕಮರ್ಷಿಯಲಿ ಹಿಟ್ಟಾಗಲಿಲ್ಲ ಸರ್. ಪ್ರೇಕ್ಷಕ ಸಿನಿಮಾವನ್ನು ಎಲ್ಲಿವರೆಗೆ ಬರೀ ಮನರಂಜನೆ ಅನ್ಕೋತಾನೋ ಅಲ್ಲಿವರೆಗೂ ಅಪಾಯ ಇರುತ್ತೆ. ನಿಮ್ಮ ಪ್ರಕಾರ ಕಂಟೆಂಟ್ ಇರುವಂಥ ಸಿನಿಮಾಗಳು ಗೆದ್ದಿವೆಯಾ? ಎಲ್ಲರಿಗೂ ದೊಡ್ಡ ದೊಡ್ಡ ತಾರೆಗಳಲ್ಲಿ ಹಾಕೊಂಡು ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅವಾಗಲೇ ಪ್ಯಾನ್ ಇಂಡಿಯಾ ಲೆವೆಲಾಗಿ ಸಿನಿಮಾಗಳು ಮಾಡಿದವ್ರು ನೀವು. ಆ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟಿ ಹಾಕೊಂಡ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಯಿತು ಅಂತ ಅನ್ಕೋ. ಅದಲ್ಲ, ಚಿತ್ರದ ಯಶಸ್ಸು ನಿರ್ಧಾರ ಮಾಡಬೇಕು ಪ್ಯಾನ್ ಇಂಡಿಯಾ ಅಂತ. ಒಳ್ಳೆಯ ಸಿನಿಮಾ ಆಗೋದಕ್ಕೆ ಕತೆ ಮುಖ್ಯನಾ, ಬಜೆಟ್ ಮುಖ್ಯನಾ, ಅಥವಾ ಹೀರೋ ಮುಖ್ಯನಾ? ನನಗೆ ಬಹಳ ಮುಖ್ಯವಾಗಿರೋದು, ಮೊದಲಿಗೆ ಮುಖ್ಯ ಆಗಿರೋದು ಕಂಟೆಂಟ್, ಸ್ಟೋರಿ. AI ಕಾಲದಲ್ಲಿ ಇದೀವಿ ನಾವು. ಸೊ ಇದು ನಮ್ಮ ಇಂಡಸ್ಟ್ರಿಗೆ ಮಾರಕನ ಅಥವಾ ಪೂರಕನ ಸರ್? ಸದ್ಯಕ್ಕೆ ಮಾರಕ. ಈಗ AI ಅಂದ್ರೇನು? ನಕಲಿ ಬುದ್ಧಿಮತ್ತೆ. ಮನುಷ್ಯನ ಅಸಲಿ ಬುದ್ಧಿಮತ್ತೆಯೇ ಸೃಷ್ಟಿಸಿರುವ ನಕಲಿ ಬುದ್ಧಿ. ಎಡುತ್ತಿರೋದು ಇಲ್ಲಿ ಅಂತ ಹೊಸಬ್ರನ್ನ ನೋಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಯಾರ್ಯಾರೋ ನಾಯಕರಾಗ್ತಾರೆ. ಸೊ ನಮ್ಮಲ್ಲಿ ಕಂಟೆಂಟ್ ಸಿನಿಮಾಗಳಿಗೆ ಸ್ಟಾರ್ಗಳು ಒಪ್ಕೊಳ್ಳಲ್ಲ. ಯಾಕೆ? ಕಂಟೆಂಟ್ ಸಿನಿಮಾಗಳಲ್ಲಿ ಮಾಡಿದ್ರೆ ನಾವು ಕಳೆದು ಹೋಗ್ತೀವಿ. ಅಭಿವೃದ್ಧಿಗೆ ಓಡಾಡ್ತಾ ಇದ್ದೀರಿ, ಆ ಊರ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೀರಾ. Everybody has to do some experiment in their life. I am trying to do my own experiments in my business. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಚಂದ್ರಶೇಖರ್ ಅವರು ತಮ್ಮ ಹೆಸರ ಮುಂದೆ ನಾಗತೀಳಿ ಅಂತ ಹೆಸರಿಟ್ಕೊಂಡರೆ, ಬರೇ ಹಿಂದೆ ಮೊದಲಿಗೆ ಹೆಸರ ಮುಂದೆ ಮೊದಲಿಗೆ ಇಟ್ಕೊಂಡಿದ್ದಾರೆ. ಆದರೆ ಬರೇ ಹೆಸರಿಗೆ ಸೀಮಿತ ಆಗಲಿಲ್ಲ, ಅದು ಆ ಊರಿನ ಅಭಿವೃದ್ಧಿಗೆ ಓಡಾಡ್ತಾ ಇದ್ದೀರಿ, ಆ ಊರ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೀರಾ. ಏನು ಉದ್ದೇಶ ಅಂತ? ಇದೆಲ್ಲ ನನಗೆ ತುಂಬ ದೊಡ್ಡ ಮಾತು ಅನಿಸುತ್ತೆ. ಶ್ರೇಯೋಭಿವೃದ್ಧಿ ಅದೆಲ್ಲ ಎಷ್ಟು ಮಾಡಿದ್ದೀನಿ ಗೊತ್ತಿಲ್ಲ. ಬಹಳಷ್ಟು ಜನ ಯಾರು ನಾಗ್ತಿಹಳ್ಳಿಯವರು ಬಂದು ನಮ್ಮೂರಿಗೆ, ನಮ್ಮ ಮನೆಗೆ, ನಮ್ಮ ಆಫೀಸ್ಗೆ ಬನ್ನಿ ಚಂದ್ರಣ್ಣ ಊರಲ್ಲಿ ಇದು ಮಾಡೋಣ ಅದು ಮಾಡೋಣ, ನೀವು ಬರೆದಿದ್ರೆ ಊರು ಉದ್ಧಾರ ಆಗಲ್ಲ ಅಂತ ಯಾರೂ ನನಗೆ ಕರೆದಿಲ್ಲ. ನನ್ನ ಖುಷಿಗೆ, ನನ್ನ ಗೀಳು, ನನ್ನ ವ್ಯಸನಕ್ಕೆ ಊರಿಗೆ ಹೋಗ್ತೀನಿ, ಏನೋ ಮಾಡಿದ್ದೀನಿ. ನಾನು ಮೊನ್ನೆ ಕೂಡ ಪ್ರಜಾವಾಣಿ ಸಂದರ್ಶನದಲ್ಲಿ ಹೇಳಿದ್ದೆ. ಏನಂತ ಹೇಳಿದೆ ಅಂದರೆ, ನನ್ನದು ಚಳುವಳಿಯಲ್ಲ ಪ್ರಯೋಗ ಅಂತ. ಎವ್ರಿಬಡಿ ಹ್ಯಾಸ್ ಟು ಡೂ ಸಮ್ ಎಕ್ಸ್ಪೆರಿಮೆಂಟ್ ಇನ್ ದೇರ್ ಲೈಫ್. ಐ ಆಮ್ ಟ್ರೈಂಗ್ ಟು ಡೂ ಮೈ ಓನ್ ಎಕ್ಸ್ಪೆರಿಮೆಂಟ್ಸ್ ಇನ್ ಮೈ ವಿಲೇಜ್. ನನಗೆ ಗೊತ್ತಿರೋ ನನ್ನ ಪ್ರಯೋಗಗಳು ಏನು? ನಾನೊಬ್ಬ ಶಾಸಕನಲ್ಲ, ನಾನೊಬ್ಬ ಜಿಲ್ಲಾಧಿಕಾರಿ ಅಲ್ಲ, ಸಂಸದನಲ್ಲ, ಐ ಆಮ್ ನಾಟ್ ಎ ಬ್ಯೂರಾಕ್ರೇಟ್, ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ಒಬ್ಬ ಲೇಖಕನಾಗಿ, ನಿರ್ದೇಶಕನಾಗಿ ನನ್ನ ಹಳ್ಳಿಗೆ ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ಮಿತಿಲಿ 4 ಜನ ಕಟ್ಕೊಂಡು, ನಾನು ಅಲ್ಲ ನಾವು ಒಂದಷ್ಟು ಜನ ಹುಡುಗರು, ಹೆಣ್ಮಕ್ಳು ಸೇರಿ ನಾವು ಮಾಡ್ತಾ ಹೋಗ್ತಿದ್ವಿ. ನಮ್ಗೆ ಯಾವ ರಾಜಕೀಯ ಉದ್ದೇಶಗಳಿಲ್ಲ, ಅಜೆಂಡಾ ಇಲ್ಲ, NGO ಅಲ್ಲ. ನಮ್ಮ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಒಂದು ರಿಜಿಸ್ಟರ್ಡ್ ಫರ್ಮ್ ಕೂಡ ಅಲ್ಲ. ಓಕೆ, ನಮ್ಮಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಇಲ್ಲ. ಎಲ್ಲರೂ ಎಲ್ಲ ಕೆಲಸ ಮಾಡೋದಷ್ಟೇ. ಆ ಸಂದರ್ಭ ಬಂತ ನೀನು ಇದು ಮಾಡೋ ಇದು ಮಾಡು. ಸಾಧ್ಯವಾದಷ್ಟು ನಾನು ವೇದಿಕೆಯನ್ನು ಹಿಂದಿರ್ತೀನಿ, ಅವ್ರು ಹೋಗಲಿ ಅಂತ. ಆದಷ್ಟು ಮುಂದಿರ್ತೀನಿ. ನೀನು ಕಲ್ತ್ಕೊ, ನೀನು ಸ್ವಾಗತ ಮಾಡು, ನೀನು ವಂದನಾರ್ಪಣೆ ಮಾಡು, ನೀನು ಭಾಷಣ ಮಾಡು, ನೀನು ಕರಿ ಜನರನ್ನ, ನಿನ್ನ ಭಾಷಣ ಕಲ್ತ್ಕೊ ಅಂತ. ನನಗೆ ಆ ವೇದಿಕೆಯನ್ನು ದುರುಪಯೋಗ ಮಾಡ್ಕೊಂಡು ಏನಾಗಬೇಕಾಗಿದೆ? ನಾನು ಪ್ರಪಂಚ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. ಆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಂದಿಲ್ಲ. ನಾನು 3 ಥರ ಡಿವೈಡ್ ಮಾಡಿಕೊಂಡೆ ಊರಿನ ಕೆಲಸ. ಓಕೆ, ಫಸ್ಟು ರಂಗಮಂದಿರ ಕಟ್ಟಿಸಿದ್ವಿ, ನಾಟಕಗಳು ಮಾಡ್ಸೋಕ್ಕೆ ಶುರುವಾಯಿತು. ಇಷ್ಟು ಸಾಕಾಗಲ್ಲ ಅನ್ನಿಸ್ತು, ಒಂದು ಲೈಬ್ರರಿ ಬೇಕು ಅನ್ನಿಸ್ತು, ಲೈಬ್ರರಿ ಮಾಡಿದ್ವಿ. ಲೈಬ್ರರಿ ಅಕ್ಷರದ ಸಂಕೇತ, ರಂಗಭೂಮಿ, ಕಲೆ, ನಾಟಕ, ಸಂಸ್ಕೃತಿ ಸಂಕೇತ. ಇಷ್ಟೇ ಸಾಕಾ? ಇಲ್ಲ, ಆರ್ಥಿಕ ಚಟುವಟಿಕೆ ಆಗಬೇಕು. ಹಳ್ಳಿಗೆ ಡೈರಿ ಮಾಡಿದ್ವಿ, ಹಳ್ಳಿ ಹೆಣ್ಮಕ್ಳು ಕೈಗೊಂಡು ಡೈರಿ ಮಾಡಿಕೊಟ್ವಿ. ಅವರು ಹಾಲು ಕರೀತಾರೆ, ಪ್ರತಿ ವಾರ ದುಡ್ಡು ತಗೋತಾರೆ ಸರ್ಕಾರದಿಂದ. ಇಟ್ಸ್ ರಿಯಲ್ ಎಕಾನಮಿಕಲ್ ಎಂಪವರ್ಮೆಂಟ್. ನಮಗೆಲ್ಲ ಕೇಂದ್ರ ಸ್ಥಾನ, ದೇವಸ್ಥಾನ ಯಾವುದು ಊರದು ಅಂದರೆ ಊರಿನ ಸರ್ಕಾರಿ ಶಾಲೆ.
ಅದೇ ದೇವಸ್ಥಾನ, ಓಕೆ. ಅಲ್ಲೇ ಎಲ್ಲ ಆಕ್ಟಿವಿಟಿ. ಇದ್ರ ಎಲ್ಲ ಹಳ್ಳಿಯಿಂದ ಬಂದ ಎಲ್ಲ ಯುವಕರು ಮಾಡಬಹುದು. ನಂದೇನು ದೊಡ್ಡ ಶ್ರೇಯೋಭಿವೃದ್ಧಿ, ಎಲ್ಲರೂ ಮಾಡಬಹುದು. ಅದೇ ನಾನು ಮಾಡಿರೋದು. ಆದರೆ ಯಾರು ಮಾಡದೇ ಇರೋದ್ರಿಂದ ಸದ್ಯದಲ್ಲಿ ಇದನ್ನು ತುಂಬ ಜನ ತುಂಬ ಕೆಲಸ ಮಾಡ್ತಿದ್ದೀರಿ ನೀವು, ನಮ್ಮ ಹಳ್ಳಿಲಿ ಆಗಿಲ್ಲ, ನಿಮ್ಮ ಹಳ್ಳಿಲೂ ಮಾಡ್ರಪ್ಪ, ಎಲ್ಲರೂ ಮಾಡಬಹುದಾದ. ನಾನು ಯಾಕೆ ಮಾತು ಹೇಳ್ತೀನಿ, ಎಷ್ಟೋ ಯುವಕರು ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಾರೆ, ಹಳ್ಳಿನ ಮರಿತಾರೆ. ಹಳ್ಳಿನ ಅಷ್ಟೇ ಅಲ್ಲ, ಎತ್ತ ತಂದೆ ತಾಯಿನೇ ಮರೆಯುವಂಥ ಸ್ಥಿತಿ ಹೇಗಿದೆ. ಅಂಥ ಸಂದರ್ಭದಲ್ಲಿ ನೀವು ಸ್ಫೂರ್ತಿಯಾಗಿ ನಿಲ್ತೀರಿ, ತನ್ನ ಊರನ್ನು ಎರಡನೇ ತಾಯಿ ಅಂತ ಹೇಳ್ಕೊಳ್ತಾ ಇರ್ತೀರಿ ಯಾವಾಗಲೂ. ಆಮೇಲೆ ಅಲ್ಲಿನ ಜನರನ್ನ, ಪ್ರಮುಖವಾಗಿ ರೈತರನ್ನ ಕರ್ಕೊಂಡು ವರ್ಷಕ್ಕೊಂದ್ಸರಿ ಬೇರೆ ಬೇರೆ ರಾಜ್ಯಗಳಿಗೆ ಕೃಷಿ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀರಿ. ಹಳ್ಳಿನ ಬಿಟ್ಟು ನಗರಕ್ಕೆ ಹೋಗೋದು ತಪ್ಪಲ್ಲ, ಓಕೆ, ಹೋಗಲೇಬೇಕು. ಸಂದರ್ಭಗಳು ಆಗಿರುತ್ತೆ, ವೈಯಕ್ತಿಕ ಸಂದರ್ಭಗಳು. ಹಾಂ ಸರ್. ಅದರಿಂದ ಯಾರು ಹಳ್ಳಿಲೇ ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳಲ್ಲ. ನಾನು ಹಾಗೆ ಬಂದಲ್ಲ, ಬದುಕಿಗಾಗಿ ಹೋಗ್ತೀವಿ. ನಾನು NRIಗಳಿದ್ದಂಗೆ ನಾವು NRVಗಳು ಅಂತ, ನಾನ್ ರೆಸಿಡೆಂಟ್ ವಿಲೇಜರ್ಸ್ ಅಂತ ಹೇಳ್ತಿರ್ತೀನಿ. ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಹೋಗೋದು ತಪ್ಪಲ್ಲ. ನಗರಗಳಲ್ಲಿ ಸಂಪಾದಿಸಿದಂಥ ನಿಮ್ಮ ಗಳಿಕೆ, ಹೆಸರು ಇತ್ಯಾದಿಗಳನ್ನು ಮರಳಿ ಕೊಡಿ, ಮತ್ತೆ ಮರಳಿ ಹಳ್ಳಿಗೆ ಕೊಡಿ. ಹೋಗಿ, ಗೋ ಬ್ಯಾಕ್ ಟು ದ ರೂಟ್ಸ್. ಮನುಷ್ಯನಿಗೆ ಹಾರೋ ರೆಕ್ಕೆಗಳು ಬೇಕು, ನಿಲ್ಲೋಕೆ ಬೇರುಗಳು ಬೇಕು. ರೆಕ್ಕೆ ಬೇರುಗಳ ಸಮನ್ವಯ ಮನುಷ್ಯ. ಆದ್ದರಿಂದ ಬೆಂಗಳೂರಿಗೆ ಹೋಗ್ತಿರೋ, ಬಾಂಬೆಗೆ ಹೋಗ್ತಿರೋ, ಡೆಲ್ಲಿಗೆ ಹೋಗ್ತಿರೋ, ಇಲ್ಲ ದೇಶ ಬಿಟ್ಟು ಆಚೆ ಹೋಗ್ತಿರೋ, ಹೋಗಿ. ಆದರೆ ಬೇರು ನೀವೇನು ಸಂಪಾದನೆ ಮಾಡ್ತೀರಾ ಅದರ ಸ್ವಲ್ಪ ಭಾಗವನ್ನು ನಿಮ್ಮ ಹಳ್ಳಿ ಶಾಲೆಗೆ, ನಿಮ್ಮ ಹಳ್ಳಿಯ ಬೀದಿಗಳಿಗೆ, ಆಸ್ಪತ್ರೆ ಹಾಕಿ. ಇದಕ್ಕೆ ಪೊಲಿಟಿಕಲ್ ಅಜೆಂಡಾ ಇಟ್ಕೋಬೇಡಿ. ಓಕೆ. ಇದಕ್ಕೆ ರಾಜಕಾರಣಿಗಳ ಆಶೀರ್ವಾದ ಬೇಕು ಅನ್ಕೋಬೇಡಿ, ರಾಜಕೀಯ ಪಕ್ಷದ ನೆರಳು ಬೇಕು ಅನ್ಕೋಬೇಡಿ. ಎವ್ರಿ ಇಂಡಿವಿಜುವಲ್ ಕ್ಯಾನ್ ಡೂ ಹಿಸ್ ಓನ್ ಕಾಂಟ್ರಿಬ್ಯೂಷನ್ ಟು ಹಿಸ್ ಓನ್ ವಿಲೇಜಸ್. ಎಲ್ಲರಿಗೂ ಇರುತ್ತೆ ಅವ್ರದ್ದೊಂದು ಏನೋ ಒಂದು ಹಳ್ಳಿ, ಒಂದು ಸಂದರ್ಭ ಇರುತ್ತೆ. ಅವನು ಹಳ್ಳಿನೇ ಆಗಲೇಬೇಕು ಅಂತೂ ಅಲ್ಲ. ಕಡೆಗೆ ಒಬ್ಬ ಹಳ್ಳಿ ಕೆಲಸ ಮಾಡೋವನಿಗೆ ತನ್ನ ಹುಟ್ಟಿದ ಹಳ್ಳಿ ಆಗಬೇಕು ಅಂತ ಅಲ್ಲ. ಹಳ್ಳಿ ಸಿಂಬಲ್ ಮಾಡಬೇಕು. ಅಲ್ಲ, ಸರ್ಕಾರ ಅಷ್ಟೊಂದು ಯೋಜನೆ ಕೊಡ್ತಾರೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಇರುತ್ತಪ್ಪ, ಎಲ್ಲದಕ್ಕೂ ಸರ್ಕಾರದ ಯೋಜನೆಗಳನ್ನೇ ಇದ್ರೆ ತಗೊಳ್ಳಿ. ಅಧಿಕೃತವಾಗಿ ಶಾಸನಬದ್ಧವಾಗಿ ಹಳ್ಳಿಗೆ ತಗೊಳ್ಳೋದನ್ನು ತಗೊಳ್ಳಿ, ಏನು ತಪ್ಪಿಲ್ಲ. ಓಕೆ. ಆದರೆ ನೀವು ಏನು ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗತ್ತೆ. 10 ಜನ ಯುವಕರು ಹಳ್ಳಿಯಲ್ಲಿ ಸರಿಯಾದವ್ರು ಸಿಕ್ಕರೆ ಪವಾಡ ಮಾಡ್ಬೋದು. ಕರೆಕ್ಟ್. 10 ಜನ ಸಿಕ್ಕರೆ ಸಾಕು, ರಸ್ತೆ ಸರಿ ಮಾಡ್ಬೋದು. ಶಾಲೆ ಟೀಚರ್ ಬರ್ತಿದ್ದಾರಾ, ಶಾಲೆ ಕಟ್ಟಡ ಇದೆಯಾ, ಕುಡಿಯೋ ನೀರಿದೆಯಾ ಹಳ್ಳಿನಲ್ಲಿ, ರೈತಾಪಿ ಜೀವನ ಏನಾಗ್ತಿದೆ. ನೀವು ರೈತರ ಕೃಷಿ ಅಧ್ಯಯನ ಪ್ರವಾಸ ಕೇಳಿದ್ರಿ. ನಾನು ಕಂಡ ಪ್ರವಾಸದಲ್ಲಿ ಕಂಡ ಪ್ರಪಂಚವನ್ನು ನನ್ನ ಹಳ್ಳಿಯವರಿಗೂ ತೋರಿಸ್ಬೇಕು ಅಂತ ಒಂದು ಹಠಕ್ಕೆ ಬಿದ್ದೆ. ಓಕೆ. ನಾನು ನೋಡ್ಕೊಂಡು ಬಿಟ್ಟು ನಾನೊಂದು ಪುಸ್ತಕ ಬರ್ಕೊಂಡು ಕೂತ್ಕೊಂಡ್ರೆ ನನ್ನ ಹಳ್ಳಿಗೆ ಏನು ಲಾಭ ಅಂತ ಕರೆಕ್ಟ್ ಸರ್. ಕೃಷಿ ಅಧ್ಯಯನ ಪ್ರವಾಸ ಶುರು ಮಾಡಿದ್ವಿ. ಓಕೆ. ಮಹಾರಾಷ್ಟ್ರಕ್ಕೆ ವಾರಣಾಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಯ ಡೈರಿಯನ್ನು ನೋಡಿ ನಾನು ಹೇಳಿದೆ, ನೋಡಿ ಈ ಥರ ಡೈರಿ ಮಾಡೋಣ ಹಳ್ಳಿಲಿಂದ. ಎಲ್ಲಣ್ಣ ಚಂದ್ರಣ್ಣ, ನಮ್ಮ ಹಳ್ಳಿಲಿ ಬಯಲುಸೀಮೆ, ಹಸು ಎಮ್ಮೆ ಸಾಕೋಕೆ ಕುಡಿಯೋಕೆ ನೀರಿಲ್ಲ, ಹಸಿರಿಲ್ಲ ಅಂತ, ಹೆಸರಿಗಷ್ಟೇ ಮಂಡ್ಯ ಜಿಲ್ಲೆ, ನಾವು ನಾಗಮಂಗಲದವರು ಅಂತ ಗೊಣಗಾಟ ಇತ್ತು. ನೀವು ಮಾಡಿ ನೀವು ಅಂಥೇಳಿ ಮಹಿಳೆಯರಿಗೆ ಅಭಿವ್ಯಕ್ತಿ ಮಹಿಳಾ ಹಾಲು ಉತ್ಪಾದಕರ ಸಂಘ ಮಾಡಿದ್ವಿ. ಸೂಪರ್. 40 ಲೀಟ್ರ್ ಮೊದಲ ದಿನ ಶುರುವಾಗಿದ್ದು, ಇವತ್ತು 1000 ಲೀಟ್ರಿಗೆ ಬಂದಿದ್ದಾರೆ. ಗ್ರೇಟ್ ಸರ್. ಆಯಿತಾ? ಈಗ ನೆಕ್ಸ್ಟ್ ಚಿಲ್ಲಿಂಗ್ ಸೆಂಟರ್ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ರೈತರ ಉತ್ಪನ್ನಗಳನ್ನು ಮಾರಾಡುವ ಕೋಆಪರೇಟಿವ್ ಸೊಸೈಟಿ ಮಾಡಿಸಿದ್ದೀವಿ. ನಮ್ಮ ಸುಬ್ರಹ್ಮಣ್ಯ ಅಂತ ಒಬ್ಬ ಸೋದರ, ಅವನು ಅದರ ಮುಖ್ಯ ಸಾರಥಿಯಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಕರ್ನಾಟಕ ಬ್ಯಾಂಕ್ ಹಳ್ಳಿಗೆ ತಂದ್ವಿ. ಬ್ಯಾಂಕ್ ಯಾಕೆಂದರೆ ಹಳ್ಳಿ ಜನ ಹಣ ಸಂಪಾದನೆ ಮಾಡಿ ಎಲ್ಲೋ ಹೋಗಿ ದುಡ್ಡು ಬ್ಯಾಂಕ್ ಹೋಗಿ ಬರದೆ ಒಂದು ದಿನದ ಕೆಲಸ ಆಗೋದು. ಕರೆಕ್ಟ್. ನಮ್ಮ ಹಳ್ಳಿಲೇ ಬ್ಯಾಂಕ್ ಆಯಿತು, ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕು. ಸೊ ಸಹಕಾರಿ ಸಂಸ್ಥೆಗಳು, ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಇದ್ದಾಗ ಏನಾಗುತ್ತೆ, ಹಳ್ಳಿಗಳು ಸ್ವಸ್ಥವಾಗ್ತವೆ. ಒಂದು ಹಳ್ಳಿ ಹೆಣ್ಮಕ್ಳ ಕೈಲಿ ದುಡ್ಡು ನಿಲ್ಲುತ್ತೆ, ಹಳ್ಳಿ ಆರ್ಥಿಕವಾಗಿ ಸದೃಢಗೊಳ್ಳುತ್ತೆ. ಅದು ತುಂಬ ಮುಖ್ಯ ಇವತ್ತು. ನಾನು ನಾಟಕ ಕಲಿಸ್ಬಿಟ್ಟು ರಂಗಭೂಮಿ ಓಕೆ ಸರಿಯಪ್ಪ, ರಂಜನೆ ಆಯಿತು, ಚಿಂತನೆಯಲ್ಲಿ ಅದಕ್ಕೆ ನಾವು ಈ ಥರದ ಆರ್ಥಿಕ ಸ್ವಾವಲಂಬಿತನದ ಮಾಡಿದ್ದು. ಇವತ್ತು ನಮ್ಮ ಹಳ್ಳಿ ಹೆಣ್ಮಕ್ಳು ಎಷ್ಟು ವಿಷಯಗಳಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಬಲ್ಲರು ನನಗೆ ಗೊತ್ತು. ಒಂದು ಆಸ್ಪತ್ರೆಗೆ ಹೋಗಿ ದಬಾಯಿಸಿ ಗಲಾಟೆ ಮಾಡಿ ತಮ್ಮ ಹಕ್ಕುಗಳನ್ನು ಒಂದು ತಾಲೂಕು ಆಫೀಸ್ಗೆ ಹೋದರೆ ಜಿಲ್ಲಾಧಿಕಾರಿ ನಾವು 4 ತಿಂಗಳಿಂದ ಬಂದಿದ್ದೀವ್ರಿ ಅಂತ ಹೇಳುವ ಆತ್ಮವಿಶ್ವಾಸ ತಂದುಕೊಂಡಿದ್ದಾರೆ. ನಾನು ಗಮನಿಸಿದ್ದೀನಿ ಅದನ್ನು. ಅದು ಬಂದದ್ದು ಒಂದಿನದ ಕೆಲಸದಿಂದಲ್ಲ, ಒಟ್ಟು ನಡೆದಂಥ ಒಂದು
ಪ್ರೋಸೆಸ್. ಇಡೀ ಹಳ್ಳಿಗೆ ಎಲ್ಲೆಲ್ಲಿಂದಲೋ ಬಂದಿದ್ದಾರೆ ನಮ್ಮ ಹಳ್ಳಿಗೆ. ಹ್ಞೂ ಹ್ಞೂ ಕಲಾವಿದರು, ತಂತ್ರಜ್ಞರು, ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ಸು, ಸೈಂಟಿಸ್ಟ್ಸು, ಓಕೆ ವೈದ್ಯರುಗಳು, ಕಲಾವಿದರು, ಎಲ್ಲ ಸಾಹಿತಿಗಳಂತೂ ಕರ್ನಾಟಕದ ಬಹುತೇಕ ಸಾಹಿತಿಗಳು ನಮ್ಮ ಹಳ್ಳಿಗೆ ವಿಷಯ ಬಂದವ್ರು ಮಾತಾಡಿದಾಗ ಏನೋ ಒಂದು ದೀಪ ಹಚ್ಚಿ ಹೋಗ್ತಾರೆ. ಪ್ರಚೋದನೆ ಅದು. ಕರೆಕ್ಟ್. ಅದು ಯಾರಲ್ಲೋ ಒಂದು ಮನಸ್ಸು ಊರುತ್ತೆ, ನಾನು ಏನೋ ಮಾಡಬೇಕು ಅಂತ. ನಾವು ವಾರಣಾ ಅಥವಾ ಗುಜರಾತ್ ಅಂತ ಡೈರಿಗಳನ್ನು ನೋಡಿದರೆ, ಒಬ್ಬರು ಆನಂದ್ ಡೈರಿ ನೋಡಿದರೆ ನೀವು, ಕುರಿಯನ್ ಅವರು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ನೋಡಿದರೆ, ಪ್ರತಿ ಜಿಲ್ಲೆಯಲ್ಲೂ ಅಂಥ ದೊಡ್ಡ ದೊಡ್ಡ ಪವಾಡ ಮಾಡ್ಬೋದು. ಓಕೆ. ಭಾರತದಂಥ ಕೃಷಿ ಆಧಾರಿತ ದೇಶದಲ್ಲಿ ಪಶುಪಾಲನೆ ಇರತಕ್ಕಂಥ ದೇಶದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇವತ್ತು ಏನು ಬೆಂಗಳೂರು ಡೈರಿ ಎಂಥ ಸಕ್ಸಸ್ ಕಂಡಿದೆ ಅಂದರೆ, ಮೊನ್ನೆ ನಾವಿಕದಲ್ಲಿ ಮೈಸೂರು ನಂದಿನಿ ತುಪ್ಪದ ಬ್ರ್ಯಾಂಡಿಂಗ್ ಅಮೆರಿಕದಲ್ಲಿ ಆಯಿತು. ನಮ್ಮ ಸ್ಯಾಂಡಲ್ ಸೋಪ್ ನೋಡಿ, ಮೈಸೂರು ಸ್ಯಾಂಡಲ್. ನಾನು ಹೇಳೋದು ಇವೆಲ್ಲ ನಾವು ಹೆಮ್ಮೆ ಪಡಬೇಕು. ಸರ್ಕಾರಿ ಉತ್ಪನ್ನಗಳು ಯಾವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಸರು ಮಾಡ್ತವೆ, ಲಾಭ ಮಾಡ್ತವೆ, ಅವತ್ತು ನಮಗೆ ಸಂತೋಷ ಆಗುತ್ತೆ. ಖಾಸಗಿಯವರು ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ. ಸರ್ಕಾರಿ ಸ್ವಾಮ್ಯದವಾಗಬೇಕು. ಕರೆಕ್ಟ್. ಅದು ಭಾಳ ನನಗೆ HMT ನಿಂತು ಹೋದಾಗ ಭಾಳ ದುಃಖ ಆಗಿತ್ತು. ಅದಲ್ಲ, ಯಾವುದು ಸರ್ಕಾರಿ ಒಡೆತನದಲ್ಲಿ ಒಂದು ಶ್ರೀಮಂತವಾದ ಸಂಸ್ಥೆ, ಆಗ ಜನ ಶ್ರೀಮಂತರಾದರು. ಕರೆಕ್ಟ್ ಸರ್. ಜನ ಅದರ ಪಾಲುದಾರರಾದರು. ಆ ದೃಷ್ಟಿನಲ್ಲಿ ನನಗೆ, ನಾನು ಆಫ್ಕೋರ್ಸ್ ಡೈರಿಯಲ್ಲಿ ದಿನಗೂಲಿ ಓದೋ ಅನ್ನೋದ್ರಿಂದ ಡೈರಿ ಬಗ್ಗೆ ಒಂದು ಪ್ರೀತಿ ಇತ್ತು, ಬಿಡಿ, ಅದು ಬೇರೆ ವಿಷಯ. ಅದು ಇವತ್ತು ನಮ್ಮಲ್ಲಿ ಡೈರಿ ಉದ್ಯಮ ಚೆನ್ನಾಗಿ ನಡೀತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮ ಹಳ್ಳಿಲಿ ಆಗಿದ್ದು ಎಲ್ಲ ಹಳ್ಳಿಲಿ ಆಗಬೇಕಾದ್ದು, ಆಗಬಹುದಾದದ್ದು. ಅದರಿಂದ ನಾನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ಆ ಥರ ಎಲ್ಲ ಹೇಳ್ಕೊಡೋದು ನನಗೆ ತುಂಬ ಸಂಕೋಚ ಆಗುತ್ತೆ. ಯಾಕಂದರೆ ನೋಡಿದ್ದು, ಕಣ್ಣಾರೆ ನೋಡಿದ್ದು, ಒಂದಷ್ಟು ಬೇರೆಯವ್ರು ಹೇಳಿದ್ದು ಕೇಳಿದ್ದನ್ನು ಹೇಳಿದೆ. ಆಮೇಲೆ ಎಲ್ಲೋ ಮೈಸೂರಿಗೆ ಹೋಗ್ತೀರಾ, ಡಿಗ್ರಿ ಕಾಲೇಜ್ ಹುಡುಗರಿಗೆ ಬೋಧನೆ ಮಾಡ್ತೀರಾ, ಮತ್ತೆ ಅದೇ ಹಳ್ಳಿಗೆ ಹೋಗ್ತೀರಾ, ನಾಗತಿಹಳ್ಳಿಗೆ ಮಕ್ಕಳಿಗೆ ಪಾಠ ಮಾಡ್ತೀರಾ. ಆ ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಗೆ ಪ್ರಾಕ್ಟಿಕಲಾಗಿ ಹೇಳ್ತೀರಾ. ನೋಡಿ, ಮಕ್ಕಳಿಗೆ ಪಾಠ ಮಾಡೋದಿದೆಯಲ್ಲ, ಅದು ಯಾಕೆ ಮುಖ್ಯ ಅಂದರೆ ಮುಂದಿನ ಜನಾಂಗ ಅವರು. ಈಗ ಇದುವರೆಗೆ ಹೇಳಿದ್ದು ನಾನು, ಇವತ್ತಿನ ಯುವಕ ಯುವತಿಯರು, ಹಳ್ಳಿಯ ವೃದ್ಧರು, ಅಲ್ಲಿ ವೈದ್ಯಕೀಯ ಸೌಲಭ್ಯ ಇತ್ಯಾದಿಗಳು ಈ ಜನರೇಷನ್ಗೆ, ಇವತ್ತಿನ ಹಿರಿಯರಿಗೆ, ಇವತ್ತಿನ ಯುವಕರಿಗೆ, ಈ ಕಾಲಕ್ಕೆ. ಆದರೆ ನಾವು ಮಕ್ಕಳ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥ ನಿರ್ಧಾರದಿಂದ ನಾನು ಮಕ್ಕಳಿಗೆ ಸಾಧ್ಯವಾದಷ್ಟು ಪ್ರತಿ ತಿಂಗಳು ಒಂದು ವಿಶೇಷ ತರಗತಿ, ಒಂದು PPT, ಅದರಲ್ಲಿ ಅವರ ಪಠ್ಯಪುಸ್ತಕಕ್ಕೆ ಪೂರಕವಾದಂಥ ಪಾಠಗಳು, ಅದು ವಿಜ್ಞಾನ ಇರಲಿ, ಸಮಾಜ ವಿಜ್ಞಾನ ಇರಲಿ, ಚರಿತ್ರೆ ಇರಲಿ, ಭೂಗೋಳ ಇರಲಿ, ಅದಕ್ಕೆ ಪೂರಕವಾದ ವಿಶ್ವಮಟ್ಟದ ಇವತ್ತಿನ ವಿಚಾರಗಳು ತೋರಿಸಿ ಅವರ ಭಾಷೆಯಲ್ಲಿ ಸರಳವಾಗಿ. ಯಾಕಂದರೆ ವಿಜುವಲ್ಸ್ ಇರುತ್ತಲ್ಲ, ನನಗೆ ವರ್ಕಿಂಗ್ ಇನ್ ಎ ವಿಜುವಲ್ ಮೀಡಿಯಾ ಆಸ್ ಎ ಫಿಲ್ಮ್ ಮೇಕರ್, ತೋರಿಸಿದಾಗ ಅವ್ರಿಗೆ ಒಂದು ರಾಕೆಟ್ ತೋರಿಸಿದ್ರೆ ಅವರಲ್ಲಿ ಏನೋ ಒಂದು ಇಗ್ನೈಟ್ ಆಗ್ತಾರೆ. ಒಂದ್ಸರಿ ನಾನು ಲಾಸ್ಟ್ ಇಯರ್ ನಮ್ಮ ನೆಹರು ಪ್ಲಾನಿಟೋರಿಯಂ ಕರ್ಕೊಂಬಂದಿದ್ದೆ ಮಕ್ಕಳನ್ನೆಲ್ಲ. ಎಷ್ಟು ಸಂತೋಷಪಟ್ಟರು. ಫಸ್ಟ್ ಟೈಮ್ ಸೌರಮಂಡಲ, ಆ ಸೌರಮಂಡಲದ ವ್ಯಾಪ್ತಿ, ಸೂರ್ಯನ ಸುತ್ತುವಂಥ ಎಲ್ಲ ಗ್ರಹಗಳು, ವಿವರಗಳು, ಅದು ಅಂಥ ಪ್ರಾಥಮಿಕ ಅವಶ್ಯಕತೆಗಳೇನಾಗುತ್ತೆ ಪಠ್ಯಪುಸ್ತಕದಲ್ಲಿ ಸಣ್ಣದಾಗಿರುತ್ತೆ. ಪಠ್ಯಪುಸ್ತಕಗಳು ಚೆನ್ನಾಗಿದ್ದಾವೆ, ಅವುಗಳನ್ನು ನೀವು ವಿಸ್ತರಿಸಿ ಆ ವಯಸ್ಸಿದೆಯಲ್ಲ 5, 6, 7 ಆ ಮಕ್ಕಳಿಗೆ ವಿವರಿಸಿದರೆ ಅದು ಅವ್ರಿಗೆ ಜ್ಞಾನವನ್ನು ಪ್ರಚೋದಿಸ್ತಾರೆ. ಇದರಲ್ಲಿ ಎಂಥ ಎಡಬಲ ಹುಡುಕ್ಬೇಕು ನಾವು. ಇದು ಚಿಂತನೆ ಅಲ್ವಾ, ವಿಜ್ಞಾನ ಅಲ್ವಾ, ಫ್ಯೂಚರ್ ಅದು. ಆಮೇಲೆ ಏನಾಗುತ್ತೆ ಅಂದರೆ ಆ ಮಕ್ಕಳು ನಾಳೆಗಳಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ ಇವತ್ತೇನು ಮಾಡ್ತಿದ್ದಾನೆ, ಹಳ್ಳಿಗೆ ಕೆಲಸ ಮಾಡ್ತಿದ್ದಾನೆ, ಯೋಚನೆ ಮಾಡ್ತಿದ್ದಾನೆ, ಅದು 100 ಪಟ್ಟು ಯೋಚಿಸ್ತಾರೆ ಮುಂದೆ. ಕರೆಕ್ಟ್ ಸರ್. ಮತ್ತು ಅವರೇ ನಿಜವಾದ ಸಮಾಜದ ಆಸ್ತಿ. ಮತ್ತು ಅವರೆಲ್ಲ ಸರ್ಕಾರಿ ಶಾಲೆ ಮಕ್ಕಳು, ನಿಜ, ಅದು ನೆನ್ಪಿಟ್ಕೋಬೇಕು. ಹೌದು, ಭಾಳ ವಿಶೇಷ. ನಾವೆಲ್ಲ ಓದಿದಂತಹ ಸರ್ಕಾರಿ ಶಾಲೆ, ಶತಮಾನೋತ್ಸವ ಕಂಡಂಥ ಶಾಲೆ ನಮ್ಮ ಹಳ್ಳಿ. ಹೋದ ವರ್ಷ ಅಷ್ಟೇ ಅದಕ್ಕೆ, ಈ ವರ್ಷ ಶತಮಾನ ಆಯಿತು. 1925 ಪ್ರಾರಂಭ ಆಗಿದ್ದು, ಬ್ರಿಟಿಷರು ಶುರು ಮಾಡಿದ ಸ್ಕೂಲು. ಈ ವರ್ಷಕ್ಕೆ ಅದಕ್ಕೆ ಶತಮಾನೋತ್ಸವ ಭಾಳ ಅದ್ದೂರಿಯಾಗಿ ಮಾಡಿದ್ವಿ, ಅರ್ಥಪೂರ್ಣವಾಗಿ ಮಾಡಿದ್ವಿ ಶತಮಾನೋತ್ಸವನ. ಸೊ ಹಾಗಾಗಿ ಮಕ್ಕಳ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಗೊತ್ತು ನನಗೆ, ಮಾಸ್ಟರ್ ಕ್ಲಾಸ್ಗೆ PhD ಹುಡುಗರಿಗೆ ಮಾತನಾಡೋದೇ ಬೇರೆ, 7ನೇ ಕ್ಲಾಸ್ ಮಗುಗೆ ಮಾತಾಡೋದೇ ಬೇರೆ ಅಂತ ನಾನು ಮೊದಲು ನನ್ನ ಸಂದರ್ಶನದ ಆದಿಯಲ್ಲಿ ಹೇಳಿದ್ನಲ್ಲ, ರೂಪಾಂತರ ಅಂತ. ತಕ್ಷಣ ಆ ತರಗತಿಗೆ ಬೇಕಾದಂಥ ವ್ಯಾಕರಣ, ಇಡಿಯಮ್ಸು, ಮಾತನಾಡೋ ರೀತಿ,
ಎಲ್ಲ ಬದಲಾಗಬೇಕು. ಕರೆಕ್ಟ್ ಸರ್. ಮಕ್ಕಳನ್ನು ಪ್ರೀತಿಯಿಂದ ವಶಪಡಿಸ್ಕೊಂಡು ನಗ್ನಗ್ತಾ ಹೇಳಬೇಕು. ತುಂಬ ಪ್ರಬುದ್ಧವಾದಂಥ ಭಾಷಣ ಮಾಡಿದರೆ ಅದು ಅವ್ರ ತಲೆಗೆ ಹೋಗಲ್ಲ. ನಿಜ ಸರ್, ನಿಜ. ಹಾಗಾಗಿ ನಾನು ನನ್ನ ಹಳ್ಳಿಯ ಶಾಲೆಯ ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ತುಂಬ ಸಂತೋಷಪಟ್ಟಿದ್ದೇನೆ. ಮತ್ತು ಅದಕ್ಕೆ ಶಾಲಾಡಳಿತ ಅಭಿವೃದ್ಧಿ ಮಂಡಳಿ, ಶಿಕ್ಷಣ ಇಲಾಖೆ ನನಗೆ ಬಿಟ್ಕೊಟ್ಟಿದ್ದಾರೆ ಅವ್ರು ತರಗತಿ ಮಾಡೋದಕ್ಕೆ. ಅದೊಂದು ವಿಶೇಷ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಮತ್ತು ಸಿನಿಮಾ ವಿಚಾರಕ್ಕೆ ಬರೋಣ ಸರ್. ಆಗಿನ ಕಾಲದಲ್ಲಿ ಒಂದಷ್ಟು ಸ್ಟಾರ್ಗಳು ಸಿನಿಮಾಗಳನ್ನು ಮಾಡಿದ್ರಿ, ಈಗ ಹೊಸಬ್ರು ಸಿನಿಮಾಗಳು ಮಾಡಿದ್ರಿ, ಸ್ಟಾರ್ ಸಿನಿಮಾಗಳನ್ನು ಮಾಡ್ತಾ ಬಂದ್ರಿ. ಆಗ ನೀವು ಬಂದಂಥ ಕಾಲ ಏನಿತ್ತು, ಅವಾಗ ಅಣ್ಣವರಿದ್ದರು, ಅಂಬರೀಷ್ ಇದ್ದರು, ಶಂಕರ್ನಾಗಿದ್ದರು, ಒಂದಿಷ್ಟು ಅಶೋಕ್, ಈ ಥರದೆಲ್ಲ ನಟರಿದ್ದರು. ಸೊ ಅವ್ರ ಜೊತೆಗೆ ಮಾಡುವಂಥ ಅವಕಾಶ ಸಿಗಲಿಲ್ವಾ, ಹೇಗೆ ಸರ್? ಅಣ್ಣ ಅವ್ರ ಜೊತೆ ಮಾಡೋವಂಥ ಒಂದು ಸಂದರ್ಭ ತುಂಬ ಹತ್ತಿರಕ್ಕೆ ಬಂದು ಮಿಸ್ ಆಯಿತು. ತುಂಬ ಹತ್ತಿರಕ್ಕೆ ಬಂತು. ಅದಕ್ಕೆ ನನ್ನ ಸಂಕೋಚ ಪ್ರವೃತ್ತಿ ಕಾರಣ ಇರಬಹುದು, ಅಥವಾ ಅಣ್ಣವ್ರ ಸುತ್ತ ಇದ್ದಂಥ ಭದ್ರವಾದ ಕೋಟೆ ಕಾರಣ ಇರಬಹುದು. ಅಂದರೆ ಕಥೆನ ನಿರ್ಣಯಿಸುವಂಥ ಒಂದು ಎಲ್ಲ ದೊಡ್ಡ ವ್ಯಕ್ತಿಗಳ ಹಿಂದೆ ಸುತ್ತ ಒಂದು ಪ್ರಭಾವಶಾಲಿ ಕೋಟೆ ಇರುತ್ತೆ. ಅದು ದ್ವಾರಪಾಲಕರು ಎಲ್ಲ ತನಿಖೆ ಮಾಡಿ ಅವ್ರನ್ನ ಒಳಗೆ ಬಿಡ್ತಾರೆ ರಾಜರ ಭೇಟಿಗೆ. ಬಹುಶಃ ಮೇಷಕ್ಕೆ ಸಿಗಲಿಲ್ಲ ಒಳಗಡೆ. ಇಲ್ಲ, ಅಣ್ಣವ್ರಿಗೆ ನೇರವಾಗಿ ಭೇಟಿ ಮಾಡಿ ಕತೆ ಹೇಳುವಂಥ ಎಲ್ಲ ಸಂದರ್ಭ ಆಗಿತ್ತು. ಟೇಕ್ ಆಫ್ ಆಗಲಿಲ್ಲ. ಅದು ನನ್ನಂಥ ಅನೇಕ ನಿರ್ದೇಶಕರಿಗೆ ಆ ಕೊರಗು ಉಳಿದಿರುತ್ತೆ. ಅದು ಅಂತಿತ್ತು ನನಗೆ ಅವ್ರ ಜೊತೆ ಕೆಲಸ ಮಾಡುವಂಥ ಅಪೇಕ್ಷೆ. ಯಾಕಂದರೆ ನಿಮ್ಮಂಥವ್ರು ಅವ್ರನ್ನ ಯಾಕೆ ಬಿಟ್ಟರು ಅನ್ನೋದು ಒಂದು. ಇಲ್ಲ, ನನಗೆ ಅದೃಷ್ಟ ಇರಲಿಲ್ಲ ಅಂತ ಹೇಳಬೇಕು. ಯಾಕಂದ್ರೆ ನನ್ನಂಥ 100 ಜನ ಅವ್ರಿಗೆ ಆಯ್ಕೆ ಇತ್ತು. ಯಾವ ಕತೆ ಹೇಳಿದ್ರಿ ಸರ್? ಕರ್ಣನ್ ಕುರಿತು, ಮಹಾಭಾರತದ ಕರ್ಣನನ್ನ ಇಟ್ಕೊಂಡು ಒಂದು ಕಥೆ ಬರೆದಿದ್ದೆ, ಚಿತ್ರಕಥೆಯಾಗಿ ವಿಸ್ತರಿಸ್ತಾ ಇದ್ದೆ. ಅವ್ರು ಹತ್ರ ಹೋಗ್ತಿದ್ದಂಗೆ ತುಂಬ ಜನ ಡಿಸ್ಟರ್ಬ್ ಆದರು. ಇನ್ನೇನೋ ಇದು ಹೇಳಿ ಒಂದು ತೆರೆ ಬಿತ್ತು ಅಲ್ಲಿಗೆ. ಬಟ್ ಅವರು ಪಾಪ ಮುಗ್ಧರು ನಮ್ಮ ಸಿನಿಮಾಲ್ ಹಾಡು ಹೇಳಿದ್ರು, ಹೂಮಳೆನಲ್ಲಿ. ಅದೊಂದೇ ನಮಗೆ ಸಿಕ್ಕ ಭಾಗ್ಯ. ಟೈಟಲ್ ಸಾಂಗ್ ಆಡಿಸಿದ್ದೆ, ಹೂಮಳೆ ಹೂಮಳೆ ಹೂಗಳ ಸುರಿಮಳೆ. ಆ ಹಾಡು ಇಳೆಯರಾಜ ಅವರ ಸಂಗೀತ. ಅದು ಬಿಟ್ಟರೆ ಅವ್ರ ಜೊತೆಗೆ ಅವ್ರ ದಾದಾಪಾಲ್ಕೆ ತಗೊಂಡು ವರ್ಷನೇ ನಮ್ಮ ಅಮೆರಿಕಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಒಟ್ಟಿಗೆ ದೆಹಲಿಲಿ ಅವ್ರ ಜೊತೆ ಕಳೆದಿದ್ದು, ಗುಲ್ಬರ್ಗಕ್ಕೆ ಅವ್ರ ಜೊತೆಗೆ ರೈಲಲ್ಲಿ 2ನೇ ದರ್ಜೆ ರೈಲಲ್ಲಿ ಪ್ರಯಾಣ ಮಾಡಿದ್ದು ಪ್ರಶಸ್ತಿ ಪ್ರದಾನಕ್ಕೆ ವೀರೇಂದ್ರ ಪಾಟೀಲ್ ಸರ್ಕಾರ ಇದ್ದಾಗ. ನನಗೆ ಕಥೆಗಾರ ಪ್ರಶಸ್ತಿ ಬಂದಿತ್ತು. ಅವ್ರ ಜೊತೆ ಹೋಗಿ ಕತೆ ಅವರಿಗೆ ಪ್ರಶಸ್ತಿ ಸ್ವೀಕಾರ ಮಾಡುವಂಥ ಅವಕಾಶ, ಆ ಥರ ಒಡನಾಟ ತುಂಬ ಆಯಿತು. ಆದರೆ ಅವ್ರನ್ನ ನಾಯಕನನ್ನಾಗಿ ಮಾಡಿ ಸಿನಿಮಾ ಮಾಡೋಕ್ಕೆ ನನಗೆ ಮಾಡಿಕೊಳ್ಳೋ ಯೋಗ ಇರಲಿಲ್ಲ. ವಿಷ್ಣು ಅವ್ರ ಜೊತೆಗೆ ಒಂದಂಥ ಅವಕಾಶ ಬಂತು. ಆಮೇಲೆ ನಾನು ಅದೆಲ್ಲ ಮೀರಿ ತಾರಾ ಪದ್ಧತಿಯ ವಿರೋಧಿ ಅಲ್ಲ. ಅದೊಂದು ದೊಡ್ಡ ಜಗತ್ತು, ವ್ಯಾವಹಾರಿಕ ಜಗತ್ತು. ಚಿತ್ರಮಂದಿರಗಳು ಹೌಸ್ಫುಲ್ ಆಗಬೇಕು, ಟ್ರೇಡ್ ನಡೀಬೇಕು. ಹೌಸ್ಫುಲ್ ಮಾಡೋರು ಅವರು ಖಂಡಿತ ಆ ಸಿನಿಮಾಗಳು ಬೇಕು. ನಾನು ಒಬ್ಬ ಶಿಕ್ಷಕನಾಗಿ, ನಾನು ಲೇಖಕನಾಗಿ ಹೊಸ ಪ್ರತಿಭೆಗಳಲ್ಲಿ ನಂಬಿಕೆ ಇಟ್ಟವನು. ನಾನು ತರಗತಿ ಕೋಣೆಯಲ್ಲಿ ಹೊಸ ಪ್ರತಿಭೆಗಳನ್ನು ನೋಡ್ತಾ ಇದ್ದೆ. ಪ್ರತಿ ತರಗತಿ ಕೋಣೆಯಲ್ಲಿ ಒಂದಷ್ಟು ಜನ ಬೇರೆ ಥರ ಆಗ್ತಾರೆ, ಬೆಳೀತಾರೆ ಅಂತಕ್ಕಂಥ ಭರವಸೆ ಬರ್ತಾ ಇತ್ತು. ಆ ದೃಷ್ಟಿಯಿಂದ ನಾನು ಹೊಸಬರ ಹುಡುಕಾಟಕ್ಕೆ ಶುರು ಮಾಡಿಕೊಂಡೆ. ಹೊಸ ಆಡಿಷನ್ಸ್ ಮಾಡಿಕೊಂಡು ಹೊಸಬರು ಹಾಕ್ಕೊಂಡು ಸಿನಿಮಾ ಮಾಡೋಣ. ಹೊಸಬರು ಹಾಕ್ಕೊಂಡು ಮಾಡೋದ್ರಿಂದ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡ್ಬೋದು, ಮತ್ತು ನನಗನ್ನಿಸಿದಂಥ ಕಂಟೆಂಟ್ನ ಹೇಳ್ಬೋದು. ತಾರೆಗಳ ಜೊತೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಅವ್ರ ಇಮೇಜ್ ಅಡ್ಡ ಬರುತ್ತೆ. ಹೀಗಾಗಿ ನಾನು ಹೊಸಬರ ಜೊತೆ ಅನೇಕ ಹೊಸ ಕಲಾವಿದರು, ತಂತ್ರಜ್ಞನ ರೂಪಿಸೋದಕ್ಕೆ ಸಾಧ್ಯ ಆಯಿತು. ಅವು ಸಕ್ಸಸ್ಸು ಆದವು. ಹಾಗಾಗಿ ಹೊಸ ಪ್ರತಿಭೆಗಳನ್ನು ತರೋದು ನನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಜನರ ಸಮ್ಮತಿ ಇದೆ ಅದಕ್ಕೆ ಅನ್ನೋವಂಥ ಒಂದು ಆತ್ಮವಿಶ್ವಾಸ ಬಂತು. ಸೊ ಹಾಗಾಗಿ ನಾನು ಬಹುತೇಕ ಹೊಸಬರ ಜೊತೆನೇ ಕೆಲಸ ಮಾಡಿದ್ದೆ. ಸರ್, ಮಾತಾಡು ಮೊದಲಿಗೆ ಆ ಸಿನಿಮಾ ವಿಷ್ಣುವರ್ಧನ್ ಸರ್ಗೆ ನೀವು ಕತೆ ಹೇಳ್ತೀರಿ. ಕತೆ ಹೇಳಿದ ತಕ್ಷಣ ಅವರ ಮೊದಲ ಅಭಿಪ್ರಾಯ ಏನಾಗಿತ್ತು, ಮತ್ತು ಆ ಕತೆ ಬಗ್ಗೆ ವಿಷ್ಣು ಸರ್ ಚರ್ಚೆ ಏನಾರು ಮಾಡಿದ್ರು ನಿಮ್ಮ ಜೊತೆ ಅಂತ? ಯಾಕಂದರೆ ಅವಾಗಿನ ಇಮೇಜ್ ಬೇರೆ ಇತ್ತು. ಒಬ್ಬ ಕಮರ್ಷಿಯಲ್ ಹೀರೋ, ಅದರಲ್ಲೂ ಮತ್ತೊಬ್ಬ ಕಮರ್ಷಿಯಲ್ ಹೀರೋನ ಕರ್ಕೊಂಬರ್ತೀರಿ. ಆ ಟೈಮಲ್ಲೇ ಒಂದು ಕ್ರಾಂತಿಕಾರಿಕ ಬದಲಾವಣೆ ಆ ಸಿನಿಮಾ ಮೂಲಕ ಆಗಬೇಕಿತ್ತು. ವಿಷ್ಣು ಅವರಿಗೆ 4 ವರ್ಷ ಸತತವಾಗಿ ಆ ಕಥೆಯ ಚರ್ಚೆ ನಡೀತು. ಅವ್ರಿಗೆ ನನ್ನ ಬಗ್ಗೆ ಹಿಂದಿನ ಚಿತ್ರ ಅಮೃತಧಾರೆ ನೋಡಿದ್ರು, ತುಂಬ ಇಷ್ಟಪಟ್ಟು ಒಂದು ಫಿಲ್ಮ್ ಮಾಡಬೇಕು ಅಂತ ಹೇಳಿದ್ರು. ಮುಂಚೆ ಕೊಟ್ರೇಶಿ ಕನಸಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕೂಡ ಮಾಡಿದರು, ಒಂದು ಗೌರವ ನಟರಾಗಿ ನಡೀತಾ ಇತ್ತು. ಈ ಮಧ್ಯೆ ನನ್ನ ಪ್ರೀತಿಯ ಶಿಷ್ಯ ಕೆ ಮಂಜು
ನಿರ್ಮಾಪಕ. ಅವ್ರ ಶಿಷ್ಯ. ಹಾಂ, ನಾನು ಮಂಜು, ವಿಷ್ಣು ಸರು, ಆಗಾಗ ಅಂಬರೀಷ್ ಅವರು ಭೇಟಿ ಆಗ್ತಿದ್ರು. ಯಾಕಂದರೆ ವಿಷ್ಣು ಅಂಬರೀಷ್ ಅವರು ಒಂದು ಆತ್ಮ ಎರಡು ದೇಹ ಆ ಥರ ಇದ್ದವರು. ಅದು ನಾನು ಅತ್ಯಂತ ಹತ್ತಿರದಿಂದ ಕಣ್ಣಾರೆ ನೋಡಿದ್ದೇನೆ. ವಿಷ್ಣು ಅವರಿಗೆ ಕಥೆ ವಿಷಯದಲ್ಲಿ ಒಂದು ಸಣ್ಣ ಅನುಮಾನ ಇತ್ತು. ಏನಂದರೆ, ನಾಯಕ ಅಹಿಂಸೆಯ ಪ್ರತೀಕ, ಗಾಂಧಿವಾದಿ. ಅವರು ಆಗೆಲ್ಲ ಬಳೆ, ಹೊಡೆದಾಟ, ಇಲ್ಲ ಆ ಥರದ ಪಾತ್ರಗಳು, ವಿಷಲ್ಲು, ಚಪ್ಪಾಳೆ, ಆ ಥರದ ರುಚಿ ನೋಡಿದಂಥವ್ರು. ಹೌದು. ನಾನು ಹೇಳಿದೆ, ಇಲ್ಲ, ಏನು ಮಿಸ್ಟ್ರಿ ಕ್ಲೈಮ್ಯಾಕ್ಸಲ್ಲಿ ಅವನು ಉಪವಾಸ ಕೂತ್ಕೊಂಡ್ಬಿಡ್ತಾನೆ. ಓಯ್ಯ, ನಾನು ಎದ್ದು 4 ಜನಕ್ಕೆ ಹೊಡಿಬೇಕಲ್ವಾ, ಅದು ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ಜನ. ಇಲ್ಲ, ಅದೇ ಸಿನಿಮಾ ಕಥೆ. ಹಾಂ, ಗಾಂಧಿ ಬ್ರಿಟಿಷರ ವಿರುದ್ಧ ಹೊಡೆದಾಡಲಿಲ್ಲ ಫಿಸಿಕಲಿ, ಆದರೆ ಅವ್ರ ಹೋರಾಟ, ಅಹಿಂಸೆಯ ಹೋರಾಟ ಶಾಂತವಾಗಿ ಇವತ್ತು ಜಗತ್ತಿನ ಚರಿತ್ರೆ. ಯಾರು ಬಂದರೂ ಅಳಿಸೋಕ್ಕಾಗಲ್ಲ ಅದನ್ನು, ಯಾರು ಬಂದರೂ ಅಳಿಸೋಕ್ಕಾಗಲ್ಲ. ಯಾಕೆಂದರೆ ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು 2 ಪ್ರಬಲ ಅಸ್ತ್ರಗಳನ್ನು ಮುದುಕ ಇಟ್ಕೊಂಡು ಎಷ್ಟು ಜಗತ್ತಿಗೆ ದೊಡ್ಡ ಮಾದರಿ ಕೊಟ್ಬಿಟ್ರು. ಹೌದು. ಗನ್ನಿಗೆ ಗನ್ನು, ಹಿಂಸೆಗೆ ಹಿಂಸೆ ಅನ್ನುವಂಥ ಈ ಪ್ರಪಂಚ, ಅದ್ರ ಮಧ್ಯೆ ಒಂದು ಗಾಂಧಿ ಅವತರಿಸ್ಬಿಟ್ರಲ್ಲ, ಅದು ನೀವು. ಆಮೇಲೆ ನೀವು ಶುಭ್ರ, ಬಿಳಿ, ಶ್ವೇತ ವಸ್ತ್ರ, ಸರಳ, ಇದನ್ನು ಕನ್ವಿನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಅನೇಕ ಪುಸ್ತಕಗಳು ಕೊಟ್ಟು, ನಂಜುಂಡ ಸ್ವಾಮಿ ಅಂತ ಇದ್ರು, ಹೋರಾಟಗಾರರಿದ್ರು, ರೈತ ಹೋರಾಟ ಅಂತ ಇದ್ದು, ರೈತ ಹೋರಾಟ, ಹಳ್ಳಿಗಳು ಡಿಸ್ಪ್ಲೇಸ್ ಆಗ್ತಿದೆ, ನಗರಕ್ಕೆ ಜನ ಬರ್ತಿದ್ದಾರೆ, ಹಳ್ಳಿಗಳು ನರಕ ಆಗ್ತಿದೆ, ಗಣಿಗಾರಿಕೆ ನಡೀತಿದೆ, ಮೋಸ ನಡೀತಿದೆ. ಇದನ್ನು ಅವ್ರಿಗೆ, ನಾನು ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ ಅಹಂಕಾರ ಆಗುತ್ತೆ. ಬಟ್ ಕಥೆಯ ಹೂರಣವನ್ನು ನಾನು ಅವ್ರಿಗೆ ಹೇಳ್ತಾ ಹೋದೆ. ಸರ್, ಒಬ್ಬ ಮನುಷ್ಯ ಗನ್ ತಗೊಂಡು ಓಡಾಡೋದೆ ಹೋರಾಟ ಅಲ್ಲ ಸರ್. ನಿಜವಾದ ಹೋರಾಟ ಮನಸ್ಸಿನ ಒಳಗೆ ನಡೆಯುತ್ತೆ. ನಮ್ಮ ಆಂತರ್ಯದ ಹೋರಾಟವೇ ದೊಡ್ಡದು. ಇದನ್ನು ಕನ್ವಿನ್ಸ್ ಮಾಡಿ 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 ಮಂಜು, ನೀವಿಬ್ಬರು ಒಪ್ಪಿಗೆ ಆದರೆ ನಂದೇನಿಲ್ಲ. ಅವನು ಪ್ರೊಡ್ಯೂಸರ್, ಅವನು ನನ್ನ ವಿಷಯದಲ್ಲಿ, ಕ್ರಿಯೇಟಿವ್ ವಿಷಯದಲ್ಲಿ ಪಾಪ ಮಂಜು ಒಂದಿಲ್ಲ ತೊಂದರೆ ಕೊಟ್ಟಿಲ್ಲ, ತಲೆ ಹಾಕಿಲ್ಲ. ನನ್ನ ಬಗ್ಗೆ ಅಪಾರವಾದಂಥ ಪ್ರೀತಿ, ಗುರುಗಳು ಅನ್ನೋ ಭಕ್ತಿ. ಆದರೆ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಅನ್ನೋ ಎಚ್ಚರ ನನಗಿತ್ತು. ಕರೆಕ್ಟ್. ಸುದೀಪ್ ಎಂಟ್ರ ತಕ್ಷಣ ಅವ್ರಿಗೆ, ವಿಷ್ಣು ಅವ್ರಿಗೆ, ಆ ಪಾತ್ರ ನಾನು ಮಾಡಿದ್ರೆ ಹೇಗೆ ಅಂತ ರೆಬೆಲ್ ಪಾತ್ರ ಆಗ್ತಾ ಇತ್ತು ಅಂತ. ಸರ್, ಅವನೊಬ್ಬ ನಕ್ಸಲ್ ನಾಯಕ, ಕಾಡು ಮೇಡುಗಳಲ್ಲಿ ಅಲಿಯೋನು, ಆಮೇಲೆ ಹಿಂಸೆಯಿಂದ ಹೊಸ ಸಾಮ್ರಾಜ್ಯ ಕಟ್ತೀವಿ ಅಂತ ಹೊರಡೋನು, ಹಿಟ್ಲರ್ನ ಪ್ರತಿನಿಧಿ ಅವನು, ನೀವು ಗಾಂಧಿ ಪ್ರತಿನಿಧಿ, 2 ಸಿದ್ಧಾಂತಗಳ ಮುಖಾಮುಖಿ ಇರೋ ಕಥೆ ಇದು ಅಂತ ಹೇಳಿ ಕನ್ವಿನ್ಸ್ ಮಾಡಿ, ಇಲ್ಲ, ಆ ಪಾತ್ರ ನೀವು ಮಾಡಬಾರ್ದು, ನೀವು ಇದನ್ನೇ ಮಾಡಬೇಕು ಅಂತ ಕನ್ವಿನ್ಸ್ ಮಾಡಿದ್ರಿ. ಫೈನಲಿ ಒಂದು ಸಲ ಅವರು ಸಂಪೂರ್ಣ ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ ಏನು ಅವರಿಲ್ಲ. ಹೇಳ್ತೀನಿ, ತುಂಬ ಜನ ಹೇಳ್ತಿದ್ರು, ವಿಷ್ಣು ಅವ್ರ ಜೊತೆ ವರ್ಕ್ ಮಾಡೋದು ಕಷ್ಟ, ಭಾಳ ಮೂಡಿ, ಶೂಟಿಂಗ್ನಲ್ಲಿ ಭಾಳ ನಿಮಗೆ ಬದಲಾವಣೆ ಕೇಳ್ತಾರೆ, ಹಾಗೆ ಹೀಗೆ ಅಂತ. ಒಂದು ದಿನ ಒಂದು ಸಂಭಾಷಣೆ ಬದಲಾಯಿಸ್ಬೇಕು ಅಂತ ಕೇಳಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ಫೈತ್ ಅಂದರೆ ಕಮ್ಯುನಿಕೇಷನ್ ಕರೆಕ್ಟಾಗಿ ನಾನು ಕೊಟ್ಟಿದ್ದೆ. ಹಿಂಗಿರುತ್ತೆ. ನಮ್ಮಲ್ಲಿ ಭಾಳ ಜನ ಏನು ಮಾಡ್ತಾರೆ, ನಾಯಕರುಗಳಿಗೆ ಕತೆ ಹೇಳುವಾಗ ತೇಲಿಸಿ ಹೇಳ್ಬಿಡೋದು, ಅರ್ಧಂಬರ್ಧ ಹೇಳೋದು, ಅಲ್ಲೇನೋ ಮಾಡೋದು. ಅದು ಆಗಬಾರ್ದು. ಅವ್ರಿಗೆ ಗೊತ್ತಾಯಿತು ನಾನು ಏನು ನಂಬ್ಕೊಂಡಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ. ಸರ್, ಆ ಸಿನಿಮಾ ಬಂದು ಎಲ್ಲ ಆದಾಗ ವಿಷ್ಣು ಸರ್ ಅವರ ರಿಯಾಕ್ಷನ್ ಆಗಿತ್ತು. ಯಾಕಂದರೆ ತುಂಬ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಅದು. ಏನು ಚರ್ಚೆ ಮಾಡಿದ್ರು ಆಮೇಲೆ ಆಫ್ಟರ್ ದಟ್ ಸಿನಿಮಾ ಬಂದ ಮೇಲೆ ಆ ರಿಯಾಕ್ಷನ್ಸು, ಆ ಸಿನಿಮಾದ ಒಟ್ಟಾರೆ ವ್ಯವಹಾರ ವಹಿವಾಟು ಎಲ್ಲ ಕೇಳಿದಾಗ? ಸಿನಿಮಾ ಏನಾಗಿದೆ ಅಂದರೆ, ರೈತರ ಸಮಸ್ಯೆ, ಹಳ್ಳಿಗಳ ಸಮಸ್ಯೆ, ಇಂಥ ಸಿನಿಮಾಗಳನ್ನು ಅದಕ್ಕೆ ಲೆಸ್ ಗ್ಲಾಮರ್ ಕಡಿಮೆ ಇರುತ್ತೆ ಸ್ವಲ್ಪ. ಓಕೆ. ಆ ಕಾರಣಕ್ಕೆ ಇವತ್ತಿನ ರಂಜನೆಯನ್ನು ಬಯಸುವಂತಹ ಪ್ರೇಕ್ಷಕ ಪೂರ್ಣ ಮನಸ್ಸಿಂದ ಒಪ್ಪಿಕೊಳ್ಳೋದು ಕಷ್ಟ ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ಓಕೆ, ತುಂಬ ಕಷ್ಟ. ಬಹುಶಃ ಅದಕ್ಕೂ ಹಾಗೇ ಆಯ್ತಾ? ಅದು ಒಂದು ಮೇಸಿಕಲಿ. ನನಗೆ ಯಾರೋ ಒಬ್ಬ ರೈತ ಸಿಕ್ಕಿ ಇತ್ತೀಚೆಗೆ, ಏನು ಸರ್ ನೀವು ರೈತರ ಬಗ್ಗೆ ಸಿನಿಮಾನೇ ಮಾಡಿಲ್ಲ ಅಂತ. ಅಂದರೆ ಅವ್ನು ನೋಡೇ ಇಲ್ಲ ಅದನ್ನ. ಹೌದು ಸರ್, ರೈತರ ಬಗ್ಗೆ ಮಾಡೋ ಸಿನಿಮಾ ರೈತರೇ ನೋಡಲ್ಲ, ರೈತರು ಬೇರೆ ಥರ ಸಿನಿಮಾ ಅಪೇಕ್ಷೆ ಪಡ್ತಾರೆ. ಅಂದರೆ ನಾವು ಯಾರಿಗಾಗಿ ಸಿನಿಮಾ ಮಾಡಬೇಕು? ಆ ಥರದ್ದು. ಆದರೂ ಕೂಡ ಅದರಲ್ಲಿ ದೊಡ್ಡ ತಾರಾಗಣ ಇತ್ತು. ಬೆಳಗಾವಿಯಲ್ಲಿ ದೊಡ್ಡ ಪ್ರೀಮಿಯರ್ ಶೋ
ಬೆಳಗಾವಿ ಗಡಿನಾಡಲ್ಲಿ, ಅಲ್ಲಿ ಮೆರವಣಿಗೆ ವಿಷ್ಣು ಅವರಿಗೆ ಜೀಪಲ್ಲಿ ಎಲ್ಲ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ವಿ. ಹಾಡುಗಳು ಚೆನ್ನಾಗಿತ್ತು ಮನೋಮೂರ್ತಿ ಅವ್ರದ್ದು. ಹೌದು. ಆಮೇಲೆ ಜಣ 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 ಕಾಂಚನದಲ್ಲಿ ಆ ಹಾಡು ನಮ್ಮ ಗೆಳೆಯ ಗೊಲ್ಲಹಳ್ಳಿ ಶಿವಪ್ರಸಾದ್ ಬರೆದಿರೋ ಹಾಡದು, ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅದು ಚಳುವಳಿ ಗೀತೆ, ಹೋರಾಟದ ಗೀತೆ. ಆ ಹಾಡು ಬಳಸ್ಕೊಂಡಿದ್ದೆ. ಎಲ್ಲ ಇಂಗ್ರೀಡಿಯೆಂಟ್ಸು ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಇತ್ತದಲ್ಲಿ. ಚೆನ್ನಾಗಿ ಹೋಯ್ತು. ಒಂದು 50 ದಿನ ಮುಟ್ಟಿದ್ವಿ. ನಮ್ಮ ನಿರೀಕ್ಷಿತ ಯಶಸ್ಸು ಸಿಕ್ಕಲಿಲ್ಲ. ಕಾನ್ ಫೆಸ್ಟಿವಲಲ್ಲಿ ನಾನು ಅದನ್ನು ಕಾನ್ಸ್ನಲ್ಲಿ ಸ್ಕ್ರೀನ್ ಮಾಡಿದ್ದೆ. ಅಷ್ಟರ ಮಟ್ಟಿಗೆ ನನ್ನ ಶಕ್ತಿ ಮೀರಿ ಅದನ್ನು ಪ್ರಮೋಟ್ ಮಾಡಿದ್ವಿ. ಇನ್ನೂ ಚೆನ್ನಾಗಿ ಹೋಗಬೇಕಾಗಿತ್ತು. ಆ ಸಿನಿಮಾದಲ್ಲಿ ಸುದೀಪ್ ಸರ್ ಮಾಡಿದ್ರಲ್ಲ, ಸುದೀಪ್ ಸರ್ ಮಾಡಿದ್ದು ವಿಷ್ಣು ಸರ್ ಇದ್ದಾರೆ ಅನ್ನೋ ಕಾರಣಕ್ಕೆ ಕತೆಗಾಗಿನ ಅಥವಾ ಚಂದ್ರಶೇಖರ್ ಸಿನಿಮಾ ಅಂತನಾ? ಎರಡೂ ಕಾರಣ ಇರ್ಬೋದು. ಒಂದು ಕಾರಣ ವಿಷ್ಣು ಕಾಂಬಿನೇಷನಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೊಂದು ವಿಷ್ಣು ಅವ್ರ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ಸುದೀಪ್. ಹೌದು, ಮೊದಲಿದ್ದಾನೆ. ಎರಡನೇ ಕಾರಣ ನಮ್ಮಿಬ್ಬರ ಮಧ್ಯೆ ಒಂದು ಸಿನಿಮಾ ಆಗಬೇಕಾಗಿತ್ತು, ಆಗಿರಲಿಲ್ಲ. ಅಮೆರಿಕ ಕಾಲದಿಂದ ಏನೋ ಕಾರಣಕ್ಕೆ ಇತ್ತು. ಆಮೇಲೆ ಅವರು ಸುದೀಪ್ ತುಂಬ ಎತ್ತರಕ್ಕೆ ಬೆಳೆದರು. ಹಾಗಾಗಿ ನನಗೂ ಅವ್ರಿಗೂ ಒಂದು ಸಿನಿಮಾ ಬೇಕು ಅನ್ನುವಂಥದ್ದು ಒಂದಿತ್ತು. ಅವ್ರ ತಾಯಿ ಹೇಳ್ತಾಯಿದ್ರು, ಸುದೀಪ್ ಅವ್ರ ತಾಯಿ ಒಂದು ಸಂದರ್ಭದಲ್ಲಿ, ನಾನು ಎಷ್ಟು ಚಿತ್ರಗಳು ನೋಡಿದ್ದೀನಿ, ಅದರಲ್ಲಿ ಮಾತಾಡಿ ಮಲ್ಲಿಗೆಲಿ ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಿ ಮೇಷ್ಟ್ರೆ, ತುಂಬ ಚೆನ್ನಾಗಿ ಪಾತ್ರ ಮಾಡಿಸಿದ್ದೀರಿ. ಅದು ನನಗೆ ದೊಡ್ಡ ಪ್ರಶಸ್ತಿ ಅದು ಅಲ್ವಾ. ಅವರ ಕುಟುಂಬ ಅದನ್ನು ಆ ಥರ ಹೇಳಿದ್ದು. ಮೇಷ್ಟ್ರು ಎಷ್ಟೋ ಸ್ಟಾರ್ ಸಿನಿಮಾಗಳ ಜೊತೆ ಮಾಡಿದ್ರು ಕೂಡ ಅಂಥ ಸಿನಿಮಾಗಳು ಕಮರ್ಷಿಯಲಿ ಹಿಟ್ಟಾಗಲಿಲ್ಲ ಸರ್. ಎಲ್ಲೋ ಒಂದು ಕಡೆಗೆ ಅದು ನಿಮಗೆ ಬೇಸರ ಅಂತ ಅನಿಸ್ತಾ ಹೇಗೆ? ಸುಮಾರು ಚಿತ್ರಗಳು, ನಾನು ಆ ಥರ ಚಿತ್ರಗಳನ್ನು ಇತ್ತೀಚೆಗೆ ತುಂಬ ಚಿತ್ರಗಳನ್ನು ನೋಡಿದ್ದೀನಿ. ಕಿರಿಯ ಮಿತ್ರರು, ನಮ್ಮ ಕೆಲವು ಸ್ನೇಹಿತರುಗಳು ತುಂಬ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇಟ್ಕೊಂಡು, ಕರೆಕ್ಟ್, ನೆಲದ ಸಮಸ್ಯೆ ಇಟ್ಕೊಂಡು, ಜಲದ ಸಮಸ್ಯೆ ಇಟ್ಕೊಂಡು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾರೆ. ಅವುಗಳು ಚಿತ್ರಗಳಿಗೆ ಜನರೇ ಬರೋದಿಲ್ಲ. ಯಾಕೆ? ಕಾರಣಗಳು ಅಂದರೆ ನಾನು ಮೊದಲೇ ಹೇಳಿದ ಹಾಗೆ, ಈ ಥರದ ಕಥೆಗಳಿಗೆ ಒಂದು ಡಿಗ್ಲಾಮರ್ ಇರುತ್ತೆ. ಅಂದರೆ ಅದು ನೋಡಲಿಕ್ಕೆ ತುಂಬ ಕಣ್ಣಿಗೆ ಏನೋ ಒಂದು ಹಬ್ಬ. ಈಗ ಅಮೆರಿಕ ಚಿತ್ರದಿರುವಂಥ ವಿಜುವಲ್ಸ್ನ ನಾನು ಮಾತಾಡಿ ಮಲ್ಲಿಗೆಯಲ್ಲಿ ಹೇಗೆ ಕೊಡೋಕ್ಕಾಗತ್ತೆ ಹೇಳಿ? ಆಗಲ್ಲ. ಸೊ ಹಾಗಾಗಿ ವಿಷಯ ಆಳವಾದಷ್ಟು, ಚಿಂತನೆ ಆದಷ್ಟು ಪ್ರೇಕ್ಷಕ ಸಿನಿಮಾವನ್ನು ಎಲ್ಲಿವರೆಗೆ ಬರೀ ಮನರಂಜನೆ ಅನ್ಕೋತಾನೋ ಅಲ್ಲಿವರೆಗೂ ಅಪಾಯ ಇರುತ್ತೆ. ಇಲ್ಲ ಮನರಂಜನೆ ಆಚೆಗೆ ಏನೋ ಇದೆ, ಇದರಿಂದ ಏನೋ ಪಡ್ಕೋಬಹುದು ಬೇರೆ ಸೊಸೈಟಿಗೆ ಸಂಬಂಧಪಟ್ಟಿದ್ದು ಅಂತ ಅವನಲ್ಲಿ ಯೋಚನೆ ಬಂದಾಗ ಈ ಥರ ಚಿತ್ರಗಳಿಗೆ ಉಳಿವು ಸಾಧ್ಯ ಆಗುತ್ತೆ. ಸರ್, ಯಾವುದೇ ಟ್ರೆಂಡ್ ಇರಲಿ, ಕಂಟೆಂಟ್ ಚೆನ್ನಾಗಿದ್ದರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿವೆ. ನಿಮ್ಮ ಪ್ರಕಾರ ಕಂಟೆಂಟ್ ಇರುವಂಥ ಸಿನಿಮಾಗಳು ಗೆದ್ದಿವೆಯಾ? ಕಂಟೆಂಟ್ ಚೆನ್ನಾಗಿದ್ದಾವೆ ಇದ್ದರೆ ಗೆಲ್ಲುತ್ತೆ ಅನ್ನೋಂಥ ತತ್ವದಲ್ಲಿ ನನಗೆ ನಂಬಿಕೆ ಇದೆ. ಆ ನಂಬಿಕೆನ ನಂತರ ಫಿಲ್ಮ್ ಮಾಡೋರೆಲ್ಲ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ದೊಡ್ಡ ತಾರೆಗಳಲ್ಲಿ ಹಾಕ್ಕೊಂಡು ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದರಿಂದ ವಿ ಶುಡ್ ಬಿಲೀವ್ ಇನ್ ಕಂಟೆಂಟ್, ನೋ ಡೌಟ್. ಅದು ಒಂದು ಬೇಸಿಕ್ ಆದಂಥ ಸೂತ್ರ. ಒಳ್ಳೆ ಕಂಟೆಂಟ್. ಈ ಒಳ್ಳೆ ಕಂಟೆಂಟನ್ನು ಕೂಡ ನೀವು ಒಂದು ಜೂಜಿಗೆ ಒಳಪಡಿಸಲೇಬೇಕು. ಜೂಜಿಗೆ ಒಳಪಡಿಸೋದಂದರೆ ಮಾರುಕಟ್ಟೆಯ ಒಂದು ಅಗ್ನಿ ದಿವ್ಯದಲ್ಲಿ ಅದು ಹಾದು ಹೋಗಬೇಕು. ಅಲ್ಲಿ ಸುಮಾರು ಪ್ರಾಡಕ್ಟ್ಗಳು ಆ ಮಾರುಕಟ್ಟೆಯ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ಅದರಲ್ಲಿ ದಾಟಿ ಬಂದರೆ ಮಾರುಕಟ್ಟೆಯ ಅಗ್ನಿ ಪರೀಕ್ಷೆನ ಅದು ಗೆಲ್ತು ಅಂತ. ಈ ಸವಾಲು ಹೇಗೆ ಎದುರಿಸ್ಬೇಕು? ಮಾರುಕಟ್ಟೆಯ ಅಗ್ನಿ ಪರೀಕ್ಷೆಯನ್ನು, ಇದಕ್ಕೆ ಇವತ್ತರೆಗೂ ಒಂದು ಸ್ಟ್ರಕ್ಚರ್ ಇಲ್ಲ. ಪ್ರಶ್ನೆ, ಯಾರು ಡಿಸ್ಟ್ರಿಬ್ಯೂಟರು ಹೆಂಗೆ ಮುಟ್ಟುತ್ತಾರೆ ಅಲ್ವಾ? ಇವಾಗ ಮಲ್ಟಿಪ್ಲೆಕ್ಸ್ ಕಳಿಸ್ತಾರೆ, ಸಿಂಗಲ್ ಸ್ಕ್ರೀನ್ ಕಳಿಸ್ತೀರಾ, ಯಾವುದೋ ಒಂಥರ ಅಚ್ಚುಕಟ್ಟಾದಂತಹ ಈ ನೀವೊಂದು ಟೂತ್ ಪೇಸ್ಟ್ ಮಾಡಿದರೆ, ಒಂದು ಸೋಪ್ ಮಾಡಿದರೆ ಅದಕ್ಕೆ ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಕ್ರಮ ಇರುತ್ತೆ. ಇದಕ್ಕೆ ನೋಡಪ್ಪ ₹100, ಇದಕ್ಕೆ MRP ಎಲ್ಲ ಸೇರಿ ಇಷ್ಟು, ಇದು ಟ್ಯಾಕ್ಸ್ ಇಷ್ಟು ಅಂತ ಹೇಳಿ ಕವರ್ ಮೇಲೆ ಬರೆದು ಪ್ರಿಂಟ್ ಹಾಕಿ, ಇದು ₹200 ಪ್ರಾಡಕ್ಟು, ಇದರಲ್ಲಿ ಉತ್ಪಾದಕನಿಗೆ ಇಷ್ಟು ಸಿಗುತ್ತೆ, ಮಧ್ಯವರ್ತಿಗೆ ಇಷ್ಟು ಸಿಗುತ್ತೆ, ಸೇಲ್ಸ್ಮನ್ಗೆ ಇಷ್ಟು ಸಿಗುತ್ತೆ, ರಿಟೈಲ್ ಡೀಲರ್ಸ್, ಡೀಟೇಲ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಒಂದು ಟೂತ್ ಪೇಸ್ಟ್, ಒಂದು ಸೋಪ್, ಹೌದು, ಒಂದು ಚಪ್ಪಲಿ, ಅಷ್ಟು ಸರಳವಾಗಿ ಸಿನಿಮಾ ಇಲ್ಲ. ಕಷ್ಟ ಅಂತೀರಿ? ಎಲ್ಲ ಹೆಂಗಿದೆ ಅಂದರೆ
ಅದು 1 ಕೋಟಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿರ್ತಾನೆ, ಅವನು ವೇದಿಕೆಯಲ್ಲಿ ಕೂತ್ಕೊಂಡ್ಬಿಟ್ಟು ಟಿ ವಿನಲ್ಲಿ 10 ಕೋಟಿ ಆಯಿತು ಸರ್ ಅನ್ನೋದು. ಮೊದಲನೇ ದಿನ ಖಾಲಿ ಇರುತ್ತೆ, ಸರ್ 20 ಕೋಟಿ ಫಸ್ಟ್ ವೀಕು ಬಂತು. ಎಲ್ಲಿವರೆಗೆ ನಮ್ಮ ಸಿನಿಮಾ ಜನ ಸುಳ್ಳನ್ನು ಬಿಡಲ್ಲ, ಉತ್ಪ್ರೇಕ್ಷೆಗಳನ್ನು ಬಿಡಲ್ಲ, ಅದನ್ನು ಒಂದು ಉದ್ಯಮ ಅಂತ ತಗೊಳ್ಳಲ್ಲ. ಅಲ್ಲಿ ಯಾಕೆ ಸುಳ್ಳು ಹೇಳ್ತೀರಪ್ಪ? ಬರದೇ ಇದ್ರು ಬಂತು ಅಂತ, ಖರ್ಚಾಗಿದ್ರು ಖರ್ಚಾಗಿದೆ ಅಂತ ಯಾಕೆ ಹೇಳ್ತೀರಿ? ಅದೇ ಪ್ರಶ್ನೆ ಸರ್. ಅದು ತಪ್ಪು. ಮೊದಲನೇದಾಗಿ ನಿರ್ದೇಶಕ ಅದ್ರ ಬಗ್ಗೆ ಮಾತೇ ಆಡಬಾರ್ದು. ನಿರ್ಮಾಪಕ ಮಾತಾಡಬೇಕು, ನಿರ್ಮಾಪಕ ಸರಿಯಾಗಿ ಮಾತಾಡಬೇಕು. ಕರೆಕ್ಟ್. ಬಹಳ ಸರಿ ಈ ಥರ ಅವನು ಯಾರಿಗೋ 10 ಕೋಟಿ ಬಂತು ಅಂತ ಹೇಳಿದರೆ ಇವನು 15 ಕೋಟಿ ಹೇಳ್ತಾನೆ ಅಷ್ಟು ಬಂತು ಅಂತ. IMDb ರೇಟ್ ನೋಡಿದರೆ ಅಲ್ಲಿ ಹೋಗಿ ಚಿತ್ರಮಂದಿರದಲ್ಲಿ ಖಾಲಿ ಇರುತ್ತೆ. ಕರೆಕ್ಟ್. ಇದು ಈ ವಿರೋಧಾಭಾಸ, ಈ ಹುಸಿ ಪ್ರತಿಷ್ಠೆ ಮತ್ತು ಹುಸಿ ಉತ್ಪ್ರೇಕ್ಷೆಗಳು ಉದ್ಯಮವನ್ನಾಗಿಸೋದಕ್ಕೆ ತಡೆ ಹಿಡಿದಿದ್ದಾವೆ. ಹೀಗಾಗಿ ನಾನೊಬ್ಬ ನಿರ್ದೇಶಕನಾಗಿ ನನ್ನ ಅನುಭವದಲ್ಲಿ ಒಂದು ಸಿನಿಮಾ ನೋಡಿದರೆ ಹೇಳ್ತೀನಿ ಇಷ್ಟು ಖರ್ಚಾಗಿದೆ ಇದಕ್ಕೆ. ಕರೆಕ್ಟ್. ನಾನು ನನ್ನ ಹೇಳ್ತೀವಿ, ಆದರೆ ನಾವು ಹೇಳಬಾರ್ದು, ಯಾಕೆಂದರೆ ನಮ್ಮ ಕೆಲಸ ಅಲ್ಲ. ಆದರೆ ಅವ್ರು ಸುಳ್ಳು ಹೇಳ್ತಿದ್ದಾಗ ನೋವಾಗುತ್ತೆ. ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ? ವಾಸ್ತವ ಯಾಕೆ ಹೇಳೋದು? ಆ ಥರದ್ದು. ಈಗಂತೂ ಪ್ಯಾನ್ ಇಂಡಿಯಾ 30 ಕೋಟಿ, ಪ್ಯಾನ್ ಇಂಡಿಯಾ 40 ಕೋಟಿ, ಇದು ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಆವಾಗಲೇ ಪ್ಯಾನ್ ಇಂಡಿಯಾ ಲೆವೆಲಾಗಿ ಸಿನಿಮಾಗಳು ಮಾಡಿದವ್ರು ನೀವು. ಪ್ಯಾನ್ ಇಂಡಿಯಾ ಏನು ವಿಶ್ವದ ಪ್ರೇಕ್ಷಕ ನಿಮ್ಮನ್ನು ಒಪ್ಪಿಕೊಂಡ ಅಂತ ಅಷ್ಟೇ. ಅದು ಯಾವಾಗ ಗೊತ್ತಾಗುತ್ತೆ? ಮಾತೃಭಾಷೆಯಲ್ಲಿ ಚೆನ್ನಾಗಿ ಹೋಗಿ ಗೊತ್ತಾಗಿ ಇನ್ನೊಂದು ಭಾಷೆಗೆ ಆದಾಗ ಗೊತ್ತಾಗತ್ತೆ. ಅದು ತನ್ನಿಂದ ತಾನೇ ಆಗುವಂಥ ಪ್ರಕ್ರಿಯೆ. ನೀವು ಶುರು ಮಾಡ್ತಿದ್ದಂಗೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಆ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟಿ ಹಾಕೊಂಡ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಯಿತು ಅಂತ ಅದಲ್ಲ. ಚಿತ್ರದ ಯಶಸ್ಸು ನಿರ್ಧಾರ ಮಾಡಬೇಕು ಪ್ಯಾನ್ ಇಂಡಿಯಾ ಅಂತ. ಸರ್, ಕೆಲವು ಕಥೆಗಳು ಕೇಳಿದಾಗ ತುಂಬ ಅದ್ಭುತ ಅನಿಸ್ಬಿಡ್ತವೆ. ಅದೇ ಸಿನಿಮಾಗೆ ಅಳವಡಿಕೆ ಆದಾಗ ಅದು ಸಿನಿಮಾ ಸಪ್ಪೆ ಅನಿಸ್ಬಿಡುತ್ತೆ. ಇಲ್ಲಿ ಕೊರತೆ ಏನು ನಿರ್ದೇಶಕರದ ಅಥವಾ ಮೇಕಿಂಗ್ ವಿಚಾರನ ಅಂತ? ಮುಖ್ಯವಾಗಿ ಏನು ಕೊರತೆ ಅಂದರೆ ವರ್ಬಲ್ ನೆರೇಷನ್ ಇರುತ್ತಲ್ಲ, ಕಥೆ ಹೇಳೋದು, ಹೇಳುವ ಶೈಲಿ. ನಾನು ನಿಮಗೆ ಮಹಾಭಾರತದ ಒಂದು ಕಥೆ ಹೇಳ್ತೀನಿ, ಭೀಮಾ ಬಕಾಸುರ ಕಥೆ ಹೇಳ್ತೀನಿ, ಯಾವುದೋ ಒಂದು ಕಥೆ ಹೇಳ್ತೀನಿ. ಅದು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಪಾತ್ರಗಳು, ಸನ್ನಿವೇಶಗಳೆಲ್ಲ ಇದೆಯಲ್ಲ, ಅದನ್ನು ಯಥಾವತ್ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ. ಎಕ್ಸಿಕ್ಯೂಷನ್ನಲ್ಲಿ ನೀವು ಸೋತ್ರೆ ಅಥವಾ ಅದರ ಅರ್ಧ ಭಾಗ ಮಾತ್ರ ಕಮ್ಯುನಿಕೇಟ್ ಆದರೆ ವಿಜುವಲ್ ಮೀಡಿಯಾಕ್ಕೆ ಅನ್ಯಾಯ ಮಾಡಿದಾಗುತ್ತೆ, ಮತ್ತು ಕಥೆ ಮೂಲ ರೂಪದಲ್ಲಿ ಅರಳೋದಿಲ್ಲ. ತುಂಬ ಸಲ ಆಗ್ತಕ್ಕಂಥ ಅಪಾಯ ಅದು. ಆದ್ದರಿಂದ ಡೀಟೈಲ್ಡ್ ಆದಂಥ ಸ್ಕ್ರಿಪ್ಟ್ ಬರ್ಕೊಳ್ಳೋದು, ಡೀಟೈಲ್ ಆದಂತಹ ವಿವರಗಳನ್ನು ಇಟ್ಕೊಳ್ಳೋದು, ಪ್ರಾಪ್ಸ್ ಇರ್ಬೋದು, ಲೊಕೇಶನ್ ಇರಬಹುದು, ಮತ್ತು ಸ್ಕ್ರಿಪ್ಟಿಗೆ ಬೇಕಾದ ಸಂಶೋಧನೆ ಇರ್ಬೋದು, ಏನನ್ನ ಸ್ಕ್ರಿಪ್ಟ್ ಡಿಮಾಂಡ್ ಮಾಡುತ್ತೆ, ರಿಸರ್ಚ್ ವರ್ಕು, ಅದೆಲ್ಲ ಒಂದು ಬಲಗೊಂಡು ಎಲ್ಲ ಸೇರಿಕೊಂಡು ಅದು ಎಕ್ಸಿಕ್ಯೂಟ್ ಆಗಬೇಕು. ಕೆಲವು ಕಡೆ ನಿರ್ದೇಶಕರಿಂದ ತಪ್ಪಾಗುತ್ತೆ. ತುಂಬ ಒಳ್ಳೆ ಫೆಸಿಲಿಟಿ ಕೊಡೋ ಪ್ರೊಡ್ಯೂಸರ್ ಇರ್ತಾರೆ, ಎಲ್ಲ ಕೊಟ್ಟಿರ್ತಾರೆ, ಇವರಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ, ಅನುಷ್ಠಾನ ಮಾಡೋಕ್ಕಾಗಲ್ಲ. ಕರೆಕ್ಟ್. ಒಂದು ಕಲ್ಪನೆಯನ್ನು ವಾಸ್ತವವಾಗಿ ದೃಶ್ಯೀಕರಿಸೋದು ತುಂಬ ಚಾಲೆಂಜಿಂಗ್ ಕೆಲಸ. ಸಾಹಿತಿ ಮನಸ್ಸಲ್ಲಿ ನಡೆಯುತ್ತೆ, ಬರೆದು ಬಿಡ್ತಾರೆ. ಒಂದು 10 ಪುಟ ಒಬ್ಬ ಸ್ವಗತ ಬರೆದು ಬಿಡ್ತಾರೆ. ಅದು ಓದ್ತಾ ಎಷ್ಟು ರುಚಿಸುತ್ತೆ. ಕರೆಕ್ಟ್. 10 ಪುಟಗಳ ಸ್ವಗತವನ್ನು 10 ಸೆಕೆಂಡ್ನಲ್ಲಿ ನೀವು ದೃಶ್ಯವಾಗಿ ಹೇಳುವಾಗ ಇಡುತ್ತಾರೆ, ತುಂಬ ಕಷ್ಟ. ಕರೆಕ್ಟ್. ಇನ್ನೊಮ್ಮೆ ನಿರ್ದೇಶಕನಿಗೆ ಸಾಮರ್ಥ್ಯ ಇರುತ್ತೆ, ಪ್ರೊಡ್ಯೂಸರ್ ಭರವಸೆ ಕೊಟ್ಟಿರ್ತಾನೆ, ಆದರೆ ಕ್ರಮೇಣ ಅವನು ದುಡ್ಡಿಲ್ಲ ಕಾಂಪ್ರಮೈಸ್ ಅಂತ ಹೇಳಿ ರಾಜಿಗೆ ದುಡ್ತಾ ಹೋಗ್ತಾನೆ. ಆಯ್ತಾ, ಸ್ವಿಟ್ಜರ್ಲೆಂಡಿಂದ ಊಟಿಗೆ ಬರ್ತಾನೆ, ಊಟಿಯಿಂದ ನಂದಿ ಬೆಟ್ಟಕ್ಕೆ ಬರ್ತಾನೆ, ಇದನ್ನೆಲ್ಲ ಜೋಕ್ಸ್ ಇದೆಯಲ್ಲ, ಹಂಗಾಗ್ಬಿಟ್ಟು ಅದು ಕೊನೆಗೆ ಹಳ್ಳ ಹಿಡಿದೋಗುತ್ತೆ, ಸತ್ವನೇ ಕಳೆದು. ಸೊ ಎರಡೂ ಕಡೆ ತಪ್ಪುಗಳಾಗತ್ತೆ. ಕರೆಕ್ಟ್. ಸೊ ಬಹಳ ಇದೊಂದು ಸಾವಯವ ಆರ್ಗ್ಯಾನಿಕ್ ಆಗಬೇಕು. ಕರೆಕ್ಟ್ ಸರ್. ಅದು ತುಂಬ ಸರ್, ನಿಮ್ಮ ಪ್ರಕಾರ ಒಂದು ಒಳ್ಳೆಯ ಸಿನಿಮಾ ಆಗೋದಕ್ಕೆ ಕತೆ ಮುಖ್ಯನಾ, ಬಜೆಟ್ ಮುಖ್ಯನಾ, ಅಥವಾ ಹೀರೋ ಮುಖ್ಯನಾ? ಯಾರು ಮುಖ್ಯ ಆಗ್ತಾರೆ? ನನಗೆ ಬಹಳ ಮುಖ್ಯವಾಗಿರೋದು, ಮೊದಲಿಗೆ ಮುಖ್ಯ ಆಗಿರೋದು ಕಂಟೆಂಟ್, ಸ್ಟೋರಿ ಅಥವಾ ಚಿತ್ರಕಥೆ ಅನ್ಬೋದು. ಪಬ್ಲಿಷ್ಡ್ ಕಥೆ ಆಗ್ಬೋದು, ಆ ಕಥೆಯನ್ನು ಆಧರಿಸಿ ಬರೆಯೋ ಚಿತ್ರಕಥೆ ಆಗ್ಬೋದು. ಮೊದಲೇ ಅದೇ. ಏಕೆಂದರೆ ಬಹಳ ಪ್ರಸಿದ್ಧವಾದಂತಹ ಒಬ್ಬ ನಿರ್ದೇಶಕ ಹೇಳ್ತಾನೆ, ಸಿನಿಮಾಗೆ ಬೇಕಾದ್ದು 3 ಅಂಶಗಳು, ತುಂಬ ಮುಖ್ಯವಾಗಿ ಬೇಕಾದಂಥವು 3 ಅಂಶಗಳು. ಮೊದಲನೇದು ಚಿತ್ರಕಥೆ,
ಎರಡನೇದು ಚಿತ್ರಕಥೆ, ಮೂರನೇದು ಚಿತ್ರಕಥೆ. ಓಕೆ, ಸ್ಕ್ರೀನ್ ಪ್ಲೇ ಇಸ್ ಮಸ್ಟ್. ಅದು ಚೆನ್ನಾಗಿರ್ಬೇಕಂತ. ಅದು ಯಾಕೆ ಚೆನ್ನಾಗಿರಬೇಕು ಅದು ಅಂದರೆ, ಅದು ಚೆನ್ನಾಗಿದ್ದರೆ ಅದೇ ಹೋಗಿ ದುಡ್ಡು ಕರ್ಕೊಂಬರುತ್ತೆ, ನಿರ್ಮಾಪಕನ ಹಿಡ್ಕೊಂಬರುತ್ತೆ. ಚೆನ್ನಾಗಿದೆ ಅದು ಮಾಡಬೇಕು ಅಂತ ಅವ್ನಿಗೆ ಅನಿಸುತ್ತೆ. ಸೊ ಸ್ಟ್ರಾಂಗ್ ಆಗಿ ಮೊದಲನೇದು ಕಂಟೆಂಟ್, ಓಕೆ. ಅದು ಎರಡನೇದು ಹಣ. ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬೇಕೇ ಬೇಕು. ಆ ಹಣ ಬರೋದಕ್ಕೆ ಕಾರಣ ಕಂಟೆಂಟ್. ತುಂಬ ಜನ ಹೊಸ ನಿರ್ದೇಶಕರಿಗೆ ಯಾಕೆ ನಿರ್ಮಾಪಕರು ಸಿಗ್ತಾರೆ ಅಂದರೆ, ಅವರೊಂದು ಕತೆ ಹೇಳಿದಾಗ, ಚೆನ್ನಾಗಿ ಮಾಡಿದನ್ರಿ ಹುಡುಗ, ಹೊಸಬ ಎಷ್ಟು ಚೆನ್ನಾಗಿ ಮಾಡಿದ ನೋಡಿ ಅಂತ ಹೇಳಿ ಧೈರ್ಯ ಮಾಡ್ತಾರೆ ಹಾಕ್ಲಿಕ್ಕೆ. ಸೊ ಮೊದಲು ಕತೆ ಬಂತು, ಆಮೇಲೆ ಹಣ ಬಂತು. ಇದು ಸಿನಿಮಾ ಪ್ರೋಸೆಸ್. ಇದು ಮೊದಲು ಹಣ ಇಟ್ಕೊಂಡು ಅವ್ರ ಮಗನಿಗೋಸ್ಕರ ಸಿನಿಮಾ ಮಾಡೋದು ಅದೊಂದು ಬೇರೆ, ಅದು ಚರ್ಚೆಗೆ ಅರ್ಹವಾದ ವಿಷಯ ಅಲ್ಲ, ಅದು ಬೇರೆ. ಬೇಡ ಸರ್. ಈಗ AI ಕಾಲದಲ್ಲಿ ಇದ್ದೀವಿ ನಾವು. ಒಂದು ಸ್ಕ್ರಿಪ್ಟ್ ಕೊಟ್ಟರೆ AI ಎಲ್ಲ ಮಾಡಾಗುತ್ತೆ. ಇದು ಒಂದು ಸುಲಭ ಮಾರ್ಗ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ನಮ್ಮ ಇಂಡಸ್ಟ್ರಿಗೆ ಮಾರಕನ ಅಥವಾ ಪೂರಕನ ಸರ್? ಸದ್ಯಕ್ಕೆ ಮಾರಕ. ಆದರೆ ಇದನ್ನು ಪೂರಕವಾಗಿ ಮಾಡ್ಕೋಬೇಕು, ಅದೇ ಇರೋದು ಸವಾಲು. ನೀವು ಯಾವುದು ಬರೋದನ್ನು ಬರಬೇಡ ಅಂತ ಹೇಳೋಕ್ಕಾಗಲ್ಲ. AI ಮೆಡಿಕಲ್ ಸೈನ್ಸಿಗೆ ಬಂದಿದೆ, ಸಿನಿಮಾಕ್ಕೆ ಯಾಕೆ ಬೇಡ ಅಂತ ಹೇಳ್ತೀರಿ? ಹೆಂಗೆ ಹೇಳ್ತೀರಿ? ಅಪ್ಡೇಟ್ ಸೈನ್ಸಿಗೆ ಬಂದಿದೆ, ರಿಸರ್ಚಿಗೆ ಬಂದಿದೆ, ಸರ್ಜರಿ ಮಾಡುತ್ತೆ, ಎಲ್ಲದಕ್ಕೂ ಬಂದಿದೆ. ಸಿನಿಮಾಗೆ ಮಾತ್ರ ಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದನ್ನು ತುಂಬ ಅವಾಸ್ತವ. ಬಳಸ್ಕೊಳ್ಳೋ ರೀತಿ ನಿಮಗೆ ಬಳಸ್ಕೊಳ್ಳೋ ರೀತಿ ಏನಂದ್ರೆ, ಈಗ AI ಅಂದ್ರೇನು? ನಕಲಿ ಬುದ್ಧಿಮತ್ತೆ. ಮನುಷ್ಯನ ಅಸಲಿ ಬುದ್ಧಿಮತ್ತೆಯೇ ಸೃಷ್ಟಿಸಿರುವ ನಕಲಿ ಬುದ್ಧಿ. ಅದೇನು ಮಾಡುತ್ತೆ? ನೀನು ಹೇಳಿದ್ನ ಅಷ್ಟೇ ಮಾಡೋದು. ನೀನು ಕೊಟ್ಟಿದ್ದನ್ನು ನಿನಗೆ ಗುಲಾಮ್ ಅಂತರ ಇವ್ರ ಥರ ಕೊಡುತ್ತೆ. ನಾನು ಸುಮ್ಮನೆ ಮೊನ್ನೆ ಕುತೂಹಲಕ್ಕೆ ನಂದೊಂದು ಹಾಡು ಕೊಟ್ಟೆ, 2 ನಿಮಿಷಕ್ಕೆ ಅದು ಸಂಗೀತ ಸಂಯೋಜನೆ ಮಾಡಿ ಹಾಡು ಹೇಳಿ ಇಟ್ಟುಬಿಡ್ತು, ಕೊಡ್ತು ವಾಪಸ್ಸು. ಇಲ್ಲ ಸ್ವಲ್ಪ ಫೋಕ್ ಮಾಡಿಕೊಡಿದ್ರೆ ಚೇಂಜ್ ಮಾಡಿ ಕೊಡ್ತು. ಇದ್ರ ಡ್ಯುಯೆಟ್ ಮಾಡ್ತು. ಇಲ್ಲ ಇದನ್ನು ಸೋಲೋ ಮಾಡುತ್ತು. ಹೇಳಿದ್ದನ್ನದು ಮಾಡುತ್ತೆ ಅಷ್ಟೇ. ಮತ್ತೆ ನೀವು ಹೇಳಿದ್ದಷ್ಟೇ ಮಾಡೋದು, ಬೇರೆ ಏನು ಮಾಡಲ್ಲ. ಆದರೆ ಅದು ಮಾಡಿದ್ದು ಗುಣಮಟ್ಟ ನಿರ್ಧಾರ ನಿನ್ನ ಒರಿಜಿನಲ್ ಬುದ್ಧಿಮತ್ತೆ. ಸೊ AI ಮೇಲೆ ಬಿಟ್ಬಿಟ್ರೆ ಅದೆಷ್ಟು ಸ್ಟುಪಿಡ್ ಆಗಿರುತ್ತೆ ಅಂದರೆ, ನಗೆ ಪಾಟ್ಲು ಆಗೋಗ್ಬಿಡತ್ತೆ. ಕರೆಕ್ಟ್. ಆಯಿತಾ? ಅದನ್ನು ನೀವು ಒಬ್ಬ ವಿಧೇಯ ವಿದ್ಯಾರ್ಥಿ ಥರ, ಕೆಲಸಗಾರನ ಥರ, ಅಸಿಸ್ಟೆಂಟ್ ಥರ ಬಳಸ್ಕೊಂಡು ಅದು ಕೊಟ್ಟ ಉತ್ಪನ್ನವನ್ನು ಮರುಪರಿಶೀಲಿಸಿ ಇದು ಸರಿಯಾಗಿಲ್ವಾ, ಇದರಲ್ಲಿ ಯಾವುದನ್ನು ಬಿಡಬೇಕು ಅಂತ ಫೈನಲ್ ಕಾಲ್. ಯು ಹ್ಯಾವ್ ಟು ಟೇಕ್ ಅ ಫೈನಲ್ ಕಾಲ್, ಅಂತಿಮ ನಿರ್ಧಾರ. ಅದು ತಗೊಳ್ಳೋದಕ್ಕೆ ನೀನು ಸೂಕ್ಷ್ಮಮತಿಯಾಗಿರಬೇಕು, ಓದಿದವನಾಗಿರಬೇಕು, ಅನುಭವಿ ಆಗಿರಬೇಕು, ಸಾಹಿತ್ಯ ಓದ್ಕೊಂಡಿರಬೇಕು, ಸಂಗೀತ ಕೇಳಿರಬೇಕು. ಈ ಸಂಗೀತದಲ್ಲಿ ಇದು ಏನಾಕಿದೆ, ಈ ಇನ್ಸ್ಟ್ರೂಮೆಂಟ್ ಇದು ಸರಿ ಇದೆಯಾ, ಇಲ್ಲ ಸರಿ ಇಲ್ಲ, ಸರಿ ಇದೆಯಾ, ಪಾರ್ಟ್ಲಿ ಸರಿ ಇದೆ. ಈ ನಿರ್ಧಾರಕ್ಕೆ ಅಂತಿಮವಾಗಿ ಸೃಜನಶೀಲ ಸೂಕ್ಷ್ಮ ಮನಸ್ಸೇ ಇರಬೇಕು, ಬೇಕೇ ಬೇಕು. ಬರಲಿ, ನೀನು ಬೇಡ ಅಂದರೆ ಯಾರು ಕೇಳ್ತಾರೆ? ನೀನು ಬೇಡ ಅಂದರೆ ನೀನು ಉಪಯೋಗಿಸ್ಬೇಡ ಅಷ್ಟೇ. ಮುಂದೆ AIನಲ್ಲೇ ಸಿನಿಮಾ ಮಾಡೋ ದಿನಗಳು ಬಂದ್ಬಿಡುತ್ತೆ. ಹೌದು ಸರ್. ಈಗ ವರ್ಷಕ್ಕೆ ನಮ್ಮಲ್ಲಿ 300+ ಸಿನಿಮಾಗಳು ತಯಾರಾಗ್ತಾಯಿದೆ. ಸೊ ಅದರಲ್ಲಿ ರೇಷಿಯೋ ಕಮ್ಮಿ, ಸಕ್ಸಸ್ ರೇಷಿಯೋ. ಸೊ ಇಲ್ಲಿ ಎಡುತ್ತಾ ಇರೋದು ಎಲ್ಲಿ ಅಂತ ಅಂದರೆ, ಎಲ್ಲರೂ ಮಾಡ್ತಾಯಿದ್ದಾರೆ ನಾವು ಮಾಡಬೇಡ ಅನ್ನೋ ಮಟ್ಟಕ್ಕೋ, ಅಥವಾ ಕನ್ನಡ ಮಾರುಕಟ್ಟೆ ವಿಸ್ತಾರ ಇಷ್ಟಿದೆ ಅಂತ ತೋರಿಸ್ಕೊಳ್ಬೇಕು ಅಂತ? ನನ್ನ ಪ್ರೀತಿಯ ಹುಡುಗಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ. ಹೌದು ಸರ್, ನೋಡಿ. ಹೊಸ ಹುಡುಗಿ ಭಾರಿ ಸಕ್ಸಸ್. ಹೌದು. ಕಾರ್ ಸಾಂಗು ಅದು. ಹೌದು. ಕಪಾಲಿ ಚಿತ್ರಮಂದಿರ ಹಾಡು ಸೂಪರ್. ಕಪಾಲಿ ಚಿತ್ರಮಂದಿರದಿಂದ ಆನಂದರಾವ್ ಸರ್ಕಲ್ ಅವರು ಕ್ಯೂ. ಪೊಲೀಸ್ನವ್ರು ಬಂದು ನನಗೆ ಹೇಳೋರು, ಸಾರ್ ಆ ಗಾಡಿ ಪಾರ್ಕ್ ಮಾಡೋಕ್ಕಾಗಲ್ಲ, ಏನು ಸಿನಿಮಾ ಮಾಡಿಬಿಟ್ಟಿದ್ದೀರಿ ಸರ್ ಅಂತ. ಓಕೆ. ಉತ್ಪ್ರೇಕ್ಷೆ ಅಲ್ಲ, ಕಪಾಲಿಯೂ ಇಲ್ಲ, ಅಮೃತಧಾರೆ ತೋರಿಸಿದ ಸಾಗರವೂ ಇಲ್ಲ, ದುರಂತ ದಾಖಲೆಗಳು. ಆ ಚಿತ್ರಮಂದಿರದಲ್ಲಿ ಅದಾದ್ಮೇಲೆ ಏನಾಯ್ತು ಅಂದರೆ, ಹೊಸಬ್ರನ್ನ ನೋಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಯಾರ್ಯಾರೋ ನಾಯಕರಾಗ್ಬಿಟ್ರು. ಆದರೆ ಟ್ರೆಂಡ್ ಏನಾಗುತ್ತೆ ಅಂದರೆ, ಒಂದು ಸಕ್ಸಸ್ ಬಂದ ತಕ್ಷಣ ಜನ ಬರ್ತಾರೆ, ಒಂದು 100 ಜನ ಅದೇ ಥರ ಮಾಡಕ್ಕೆ ಹೋಗ್ತಾರೆ ಅಲ್ವಾ? ಹೇಳ್ಬಾರ್ದು ಯಾರ್ಯಾರು ನಾಯಕರಾದ್ರು ಅಂತ. ಎಕ್ಸಾಂಪಲ್ ಭಾಳ ನೋಡ್ಬಿಟ್ಟಿದ್ದೀವಿ. ಆಯಿತು, ಜನ ತಿರಸ್ಕರಿಸಿದ್ರು. ಇಲ್ಲೂ ಏನಾಗ್ತಿದೆ ಅಂದರೆ, ಒಂದು ಯಾವುದೋ ಸಿನಿಮಾ ಯಶಸ್ವಿ ಆದ ತಕ್ಷಣ ಅದನ್ನೇ ಶಿಲ್ಭಶ್ ಮಾಡಿಬಿಡ್ತಾರೆ. ಟ್ರೇಡಲ್ಲಿ ಈ ಸಕ್ಸಸ್ನ ಚೇಸ್ ಮಾಡುವಂಥ ಒಂದು ಅವಗುಣ ಇದೆ. ಅದರಿಂದ ಆಗೋ ಅಪಾಯಗಳು. ಎರಡನೇ ಕಾರಣ, ನಿಮ್ಮ ಪ್ರಶ್ನೆಗೆ ಎರಡನೇ ಒಂದು ಮುಖ್ಯವಾದ ಕಾರಣ, ಉತ್ತರ ಏನಂದರೆ,
ಒಂದು ಮೊಬೈಲಲ್ಲಿ ಸಿನಿಮಾ ಮಾಡ್ಬೋದು. ಒಂದು ಒಳ್ಳೆ ಐಫೋನ್ ಇಟ್ಕೊಂಡ್ರೆ, ಒಂದು ಆ್ಯಪ್ ಹಾಕ್ಕೊಂಡ್ರೆ ಸಿನಿಮಾ ಮಾಡಿ ಅಲ್ಲಿ ಎಡಿಟು ಮಾಡ್ಬೋದು ಅಂತ ಇವತ್ತಿನ ಕಾನ್ಸೆಪ್ಟ್. ಟೆಕ್ಕಿಗಳಾಗಿರೋ ಹುಡುಗರಿಗೆ, ಒಂದು PUC ಓದಿದ ಹುಡುಗನಿಗೆ ಕೂಡ ನಿಮಗಿಂತ ಚೆನ್ನಾಗಿ ಅವರು ಫೋನನ್ನು ಬಳಸ್ಬಲ್ರು. ಕರೆಕ್ಟ್. ಪಾಸಿಬಿಲಿಟೀಸ್ ಹೌದಲ್ಲ. ರೀಲ್ಸ್ ಮಾಡೋದನ್ನ ಎಕ್ಸ್ಟೆಂಡ್ ಮಾಡಿದರೆ ಸಿನಿಮಾ, ಯೂಟ್ಯೂಬ್ ಮಾಡೋದನ್ನೇ ಸ್ವಲ್ಪ ವಿಸ್ತರಿಸಿದ್ರೆ ಸಿನಿಮಾ ಮಾಡ್ತೀವಿ. 20 ನಿಮಿಷದ ಮಾಡೋದನ್ನ 60 ನಿಮಿಷ ಮಾಡು, ಒಂದು ಫೀಚರ್ ಫಿಲ್ಮ್ ಆಯಿತು, ಸಬ್ಸಿಡಿ ಸಿಗುತ್ತೆ. ಈ ಥರ ಧೋರಣೆ ಬಂದದ್ರಿಂದ ಪ್ರಯೋಗಶೀಲತೆಯಿಂದ ಈ ನಂಬರ್ಗಳು ಜಾಸ್ತಿ ಆಗಿದೆ. ಜನ ಒಪ್ಕೊಡಲ್ಲ. ಕರೆಕ್ಟ್. ಜನಕ್ಕೆ ಸಿನಿಮಾ ಅಂದರೆ ಒಂದು ನಿರೀಕ್ಷೆ ಇರುತ್ತೆ. ಹೌದು ಸರ್. ಆ ನಿರೀಕ್ಷೆ 100% ತಣಿಸಿದ್ರೆ ಅದು ಉಳಿಯುತ್ತೆ. ಅದರಲ್ಲೇ ಸ್ವಲ್ಪ ಕೊರತೆ ಇದ್ರೆ ಅಷ್ಟರ ಮಟ್ಟಿಗೆ ಜನ ಅದನ್ನು ತಿರಸ್ಕರಿಸ್ತಾ ಹೋಗ್ತಾರೆ. ತಾರೆಗಳಿದ್ರೂ ತಿರಸ್ಕರಿಸ್ತಾರೆ. ಆದ್ರಿಂದ ಈ ಹುಲುಸಾದ ಬೆಳೆ ಬರ್ತಿರೋದು ಬೆಳೆಯೋ ಕಳೆಯೋ ಅಂತ ಒಂದು ಜಿಜ್ಞಾಸೆ. ಅದು ಕಂಟೆಂಟ್ ಚೆನ್ನಾಗಿಟ್ಕೊಂಡು ಸಿನಿಮಾ ಒಂದು ಕಲೆಯಾಗಿ ಏನು ಬೇಡುತ್ತೆ, ಒಂದು ವೃತ್ತಿಯಾಗಿ ಏನು ಬೇಡುತ್ತೆ, ಆ ಪ್ರೊಫೆಷನಲಿಸಮ್, ವೃತ್ತಿಪರತೆಯನ್ನು ಇಟ್ಕೊಂಡು ಯಾವುದೇ ಕೆಲಸ ಮಾಡಿ ಅದರಲ್ಲಿ ವೃತ್ತಿಪರತೆ ಇರಬೇಕು. ಕರೆಕ್ಟ್. ಅಡ್ಕಸ್ಬಿ ಅಂತಾರೆ ಕನ್ನಡದಲ್ಲಿ. ಅಡ್ಕಸ್ಬಿ ಥರ ಮಾಡಿದರೆ ಅದು ಗಿಟ್ಟಲ್ಲ. ನೀವು ಏನೋ ಮಾಡಿ, ಇದರಲ್ಲೇ ಮಾಡಿ, ಮೊಬೈಲಲ್ಲೇ ಮಾಡಿ, ಅದಕ್ಕೊಂದು ಪ್ರೊಫೆಷನಲ್ ಡಿಸಿಪ್ಲಿನ್ ತಗೊಳ್ಬೇಕು. ಅದು ಇವತ್ತಿನ ಅನೇಕರಿಗೆ ಕಡಿಮೆ ಆಗಿಬಿಟ್ಟಿದೆ. ಏನು ಮಾಡಿದರೂ ನಡೆಯುತ್ತೆ, ಹೆಂಗೋ ನಡೆಯುತ್ತೆ, ಏನು ಮಾಡಿದರೂ ನಡೆಯಲ್ಲ, ಜನ ಒಪ್ಕೊಳ್ಳಲ್ಲ. ಮೇಷ್ಟ್ರೆ, ಈಗ ಪರಭಾಷೆಗಳ ಬಗ್ಗೆ ನಾವು ಒಂದಿಷ್ಟು ಮಾತಾಡ್ತಿದ್ವಿ. ಆ ಸಿನಿಮಾಗಳು ಹಾಗೆ ಹೀಗೆ, ಅಲ್ಲಿನ ಸಿನಿಮಾ ಸ್ಟಾರ್ಸ್ಗಳು ಕಂಟೆಂಟ್ ಸಿನಿಮಾಗಳಿಗೆ ಒಪ್ಕೊಳ್ತಾರೆ, ಕಂಟೆಂಟ್ ಸಿನಿಮಾಗಳಿಗೆ ಬೆಂಡಾಗಿ ಮಾಡ್ತಾರೆ, ಆ ಸಿನಿಮಾಗಳು ಸಕ್ಸಸ್ ಕಾಣ್ತವೆ ಅಂತ. ನಮ್ಮಲ್ಲಿ 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಮಾಡೋಂಥ ಸ್ಟಾರ್ಗಳಿದ್ದಾರೆ. ಸೊ ನಮ್ಮಲ್ಲಿ ಕಂಟೆಂಟ್ ಸಿನಿಮಾಗಳಿಗೆ ಸ್ಟಾರ್ಗಳು ಒಪ್ಕೊಳ್ಳಲ್ಲ. ಯಾಕೆ? ಆ ಮನೋಭಾವ ಕಮರ್ಷಿಯಲ್ ಇಲ್ಲ ಅನ್ನೋ ಕಾರಣಕ್ಕೆ ಹೆದರಿಕೆ ಅವ್ರಿಗೆ, ಮೋಸ್ಟ್ಲಿ ಇನ್ಸೆಕ್ಯೂರ್ಡ್. ಕಂಟೆಂಟ್ ಸಿನಿಮಾಗಳಲ್ಲಿ ಮಾಡಿದರೆ ನಾವು ಕಳೆದು ಹೋಗ್ತೀವಿ, ನಮ್ಮ ಅಭಿಮಾನಿಗಳಿಗೆ ನಿರಾಶೆ ಆಗುತ್ತೆ, ಇತ್ಯಾದಿ ಕಾರಣ ಇರ್ಬೋದು. ನಾನು ಅವ್ರ ಪರವಾಗಿ ಅದನ್ನು ನಾನು ವಿರೋಧವಾಗಿ ಮಾತಾಡೋರು ನನಗೆ ಇಷ್ಟ ಇಲ್ಲ, ಅಗತ್ಯ ಇಲ್ಲ. ಬಟ್ ಪ್ರಯೋಗಶೀಲನಾದಂತಹ ತಾರೆ, ಎ ಸ್ಟಾರ್ ವಿತ್ ಎಕ್ಸ್ಪೆರಿಮೆಂಟಲ್ ಆಟಿಟ್ಯೂಡ್ ಮಾಡಬಹುದು. ಅದು ಕೇರಳದಲ್ಲಿ ಆಗ್ತಾ ಇದೆ. ಹೌದು. ಇಂಥದೇ ಬಟ್ಟೆ ಹಾಕೋಬೇಕು, ಹೀಗೆ ಇರಬೇಕು, ಲೊಕೇಶನ್ ಹೀಗಿರಬೇಕು, ಈ ಭ್ರಮೆಗಳಿಲ್ಲದೆ ಕಂಟೆಂಟ್ನ ಹೀರೋ ಅಂತ ಒಪ್ಕೋಬೇಕು. ನಾನೇ ಹೀರೋ, ಕಂಟೆಂಟ್ ಅಲ್ಲ ಅಂತಾಗ ಈ ಸಂಘರ್ಷ. ಸೊ ನಮ್ಮಲ್ಲಿ ಆ ಸಂಘರ್ಷಕ್ಕೆ ಬರೋದಿಲ್ಲ, ಇಳಿಯೋದಿಲ್ಲ. ಆ ಸಂಘರ್ಷದಿಂದ ತಪ್ಪಿಸ್ಕೊಳ್ತಾರೆ. ಅವರ ಹಿಂದಿನ ಸಿನಿಮಾ ತೋರಿಸ್ತಾರೆ, ಕೇಳಿದರೆ ನೋಡಿ ಇಷ್ಟು ಜನ ನನ್ನ ಅಭಿಮಾನಿಗಳು ನೋಡಿದ್ದಾರೆ, ನಾನು ಆ ಥರ ಮಾಡಿದ್ರೆ ನೋಡ್ತಾರಾ ಅಂತ. പക്ഷേ ಹಿಂದೆ ನಾವು ಓದಿದ್ದೀನಿ ಮಾಧ್ಯಮದಲ್ಲಿ, ನಾನು ಯಾವ ತಾರೆ ನನಗೆ ಆ ಥರ ಹೇಳಿಲ್ಲ ಪಾಪ, ಜೊತೆ ಕೆಲಸನೇ ಮಾಡಿ. ನಿಜ ಅಲ್ಲ, ನಾನು ಹೇಳಿದ್ದು ಯಾಕೆ ಅಂದರೆ ಕನ್ನಡ ಮಾರ್ಕೆಟ್ ಕಮ್ಮಿ ಆಗ್ತಿದೆ, ಕನ್ನಡ ಚಿತ್ರರಂಗ ಹಿಂಗಿದೆ ಹಂಗಿದೆ, ಸೊ ಸ್ಟಾರ್ಗಳು ಯಾಕೆ ಸಿನಿಮಾ ಮಾಡ್ತಿಲ್ಲ ಅನ್ನೋ ಮಾತಿಗೆ ನಾನು ಇದನ್ನ ಹೇಳಿದೆ ಅಷ್ಟೇ. ಮತ್ತೆ ಇನ್ನೊಂದು, ಶಿವಣ್ಣ ಮತ್ತು ನೀವು ಮತ್ತು ಸ್ವಯಂವರ ನಮ್ಮ ಚಂದ್ರು ಮೂವರು ಒಂದು ಕಾಂಬಿನೇಷನ್ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು. ಶಿವಣ್ಣ ಅವ್ರಿಗೆ ಆ ಕಥೆ ಇಷ್ಟ ಆಗಿತ್ತು. ಈಗಲೂ ಆಗ ಸಿಕ್ತಾಗಲ್ಲ ಅದನ್ನು ಮಾಡಬೇಕು ಚೆನ್ನಾಗಿದೆ ಅಷ್ಟೇ ಅಂತಾರೆ. ಅನೇಕ ಕಾರಣಗಳಿಂದ ಅದು ಆಗಲಿಲ್ಲ. ಆಮೇಲೆ ಚಂದ್ರು ನಿರ್ಮಾಣಕ್ಕೆ ಪೂರ್ತಿ ಸಿದ್ಧವಾಗಿರಲಿಲ್ಲ. ಆಮೇಲೆ ಏನೋ ಬೇರೆ ಸಿನಿಮಾಗಳು ಮಾಡಿಕೊಂಡು ಅವನು ಹೋದ. ಹೀಗಾಗಿ ನಿರ್ಮಾಪಕರು ಉತ್ಸಾಹ ಕಡಿಮೆ ಆದ್ದರಿಂದ ಏನಾಗುತ್ತೆ, ಒಂದು ಹಂತದಲ್ಲಿ ಕತೆ ಹೇಳಿದ ಮೇಲೆ ಪ್ರೊಡ್ಯೂಸರ್ ಶುಡ್ ಕ್ಯಾರಿ ಇಟ್. ಕರೆಕ್ಟ್. ಮುಂದಕ್ಕೆ ಹೋಗ್ಬೇಕು, ಅವ್ರು ಬರಬೇಕು, ಅದು ಹೋಗಿ ಡೇಟ್ಸ್ ತಗೊಂಡು ಚಾಲನೆ ಕೊಡಬೇಕು. ಅದು ಆಗಲಿಲ್ಲ. ಬಹುಶಃ ಅವನು ಕೂಡ ಬೇರೆ ಬೇರೆ ಚಿತ್ರಗಳಲ್ಲಿ ಕೆಲಸ ಮಾಡ್ತಿದ್ದ, ಆ್ಯಕ್ಟರ್ ಆಗಿ ನಮ್ಮ ಸಿನಿಮಾಗಳಲ್ಲೂ ಕೆಲಸ ಆ್ಯಕ್ಟ್ ಮಾಡಿದ್ದಾನೆ. ಇಷ್ಟಕಾಮ್ಯದಲ್ಲಿ ಮಾಡಿದ, ಅನಂತರ ಈಗಿನ ಸಿನಿಮಾದಲ್ಲೂ ಮಾಡಿದ್ದಾನೆ. ಅದಲ್ಲದೆ ಅವನು ತೇಜಸ್ವಿ ಅವ್ರದ್ದು ಪ್ರಸ್ತುತ ಸಿನಿಮಾಗಳನ್ನು ಮಾಡೋಕ್ಕೆ ಹೋದ, ಜುಗಾರಿ ಕ್ರಾಸ್ ಇತ್ಯಾದಿ. ಹಾಗಾಗಿ ಈ ಕಡೆ ಅವನ ಗಮನ ಹೋಗಲಿಲ್ಲ. ಶಿವಣ್ಣ ತುಂಬ ಬ್ಯುಸಿ, ಆ ಡೇಟ್ಸ್ಗಳನ್ನ ಬ್ಲಾಕ್ ಮಾಡಿಕೊಂಡು ಕೆಲಸ ಆಗಲಿಲ್ಲ. ನೋಡೋಣ ಮತ್ತೆ ಕಾಲ ಕೂಡಿ ಬಂದರೆ. ಈಗಿನ ಜನ್ರೇಷನ್ನ ಯಾವ ಸಿನಿಮಾಗಳನ್ನು ಗಮನಿಸ್ತಾ ಇದ್ದೀರಿ ಅಂತ ಈಗಿನ ಯುವ ನಿರ್ದೇಶಕರು? ಈಗ ನನಗೆ ಇತ್ತೀಚೆಗೆ ನೋಡಿದ ಇಷ್ಟವಾದ ಸಿನಿಮಾ ಕಂಟೆಂಟ್ ಇರೋದು ಸುಲೋಚನಾ ಫ್ರಮ್ ಸೋಮೇಶ್ವರ. ಅದಕ್ಕೆ ಒಂದು ಎಲ್ಲ ಹೊಸ ಕಲಾವಿದರು. ಹೌದು.
ಹೊಸ ಕಂಟೆಂಟು, ತನ್ನ ನೆಲ, ತನ್ನ ನೇಟಿವಿಟಿ ನಂಬಿ ಅದನ್ನೇ ನಂಬಿ ಹೋಗುವಂಥದ್ದು. ಆಮೇಲೆ ಒಂದು ಮೂಢನಂಬಿಕೆ ವಿಷಯ ಬಂದಾಗ ಆ ಮೂಢನಂಬಿಕೆಯನ್ನು ಪ್ರತಿಷ್ಠಾಪಿಸದೆ, ಅದನ್ನು ಒಪ್ಪಿಕೊಳ್ಳದೆ ಪ್ರಶ್ನೆ ಮಾಡುವಂಥ ಒಂದು ಗುಣ ಇದೆ ಅದರಲ್ಲಿ. ಫೈನಲಿ ಅದು ಪೂರ್ತಿ ನಿಜ ಅಲ್ಲ ಅನ್ನೋಂಥ ಒಂದು ಗುಣ ಇದೆ. ಈ ಎಲ್ಲ ಕಂಟೆಂಟ್ಗಳು ಅಲ್ಲಿಯ ನೆಲದ ಸೊಗಡು ಅಂತೀವಲ್ಲ ಅದು. ಅಂದರೆ ಇದೊಂದು ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ, ನಮ್ಮ ದಕ್ಷಿಣ ಕನ್ನಡದ ಗೆಳೆಯರು ಒಂದು ಅನ್ಎಕ್ಸ್ಪ್ಲೋರ್ಡ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಅದು ಕರ್ನಾಟಕದ ಪ್ರೇಕ್ಷಕನಿಗೆ ಆ ದೃಶ್ಯಗಳು, ಆ ಭಾಷೆ, ಅಲ್ಲಿ ಒಂದು ಹುಲಿ ಕುಣಿತ ಇರ್ಬೋದು, ಇವೆಲ್ಲ ಹೊಸದು ಅನ್ಸುತ್ತೆ, ಹೊಸದಾಗತ್ತೆ. ಪ್ರಾದೇಶಿಕ ಅನ್ಸಿದ್ರೆ ಅದನ್ನ ಫಿಲ್ಮ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು. ಹೊಸ್ತು ಅಂತ ಹೇಳಿ ಡಾಕ್ಯುಮೆಂಟ್ರಿ ಮಾಡೋಕ್ಕಾಗಲ್ಲ. ನಿಜ ನಿಜ, ಕರೆಕ್ಟ್. ಅದರಿಂದ ನನಗದು ಇಷ್ಟ ಆಯಿತು. ನಮ್ಮ ಅನೇಕ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಎಲ್ಲರೂ, ನಾನು ಏನು ಹೊಸ ಸಿನಿಮಾ ನೋಡುವಾಗ ನಮ್ಮ ಶಿಷ್ಯರ ಜೊತೆ ಹೋಗ್ತೀನಿ, ತೋರಿಸಿ ಅವ್ರ ಜೊತೆ ಮಾತಾಡಿ ನಿಮ್ಗೇನು ಅನ್ನಿಸ್ತು, ಯಾಕೆ ಇಷ್ಟಪಡ್ತೀರಿ, ಯಾಕೆ ಇಷ್ಟಪಡಲ್ಲ ಆ ಥರದ್ದು. ನಾನು ಐ ಲೈಕ್ ದಟ್ ಮೂವಿ. ಅದರಲ್ಲೂ ಅದನ್ನು ಕಾಮಿಡಿ ಜಾನ್ರಾದ್ರೆ ಹೇಳಿರೋದು ತುಂಬ ಒಳ್ಳೆ ಕೆಲಸ. ಹೌದು, ಸಣ್ಣ ಮೆಸೇಜ್ ಕೂಡ ಇತ್ತು. ಹೌದು ಮೇಷ್ಟ್ರೆ, ನೀವು ಆ ಕಾಲದಲ್ಲೇ ಅಮೃತಧಾರೆಯಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನ ಕರೆಸಿ ಮಾಡಿದಂಥವ್ರು. ಸೊ ಈಗ ಕೂಡ ಆ ಥರದ ಪ್ರಯತ್ನಗಳು ಆಗ್ತಾಯಿದೆ. ನೀವು ಆ ಪ್ರಯತ್ನ ಆವಾಗಲೇ ಮಾಡಿಬಿಟ್ಟವರು. ಆಗಿನ ಅಮಿತಾಬ್ ಬಚ್ಚನ್ ನೋಡಿದವರು, ಮಾಡಿದವರು, ಆ್ಯಕ್ಷನ್ ಕಟ್ ಹೇಳಿದವರು ಹೆಂಗೆ? ಅಮಿತಾಬ್ ಬಚ್ಚನ್ ಅಗೈನ್ ಸ್ಟಾರ್ ಆಗಿ ಬರಲಿಲ್ಲ, ಅಲ್ಲಿ ಕಲಾವಿದನಾಗಿ ಬಂದರು ಅಲ್ವಾ? ಎರಡು ವ್ಯತ್ಯಾಸ ಇದೆ. ಯಾಕಂದ್ರೆ ಆ ಸೀನ್ ನೋಡಿದಾಗ ಸ್ಟಾರೇ ಅಂತ, ತಾರೆ ಬೇರೆ, ಕಲಾವಿದ ಬೇರೆ. ಅವರು ಕಲಾವಿದರಾಗಿ ಬಂದರು. ಅಫ್ಕೋರ್ಸ್ ದೊಡ್ಡ ತಾರೆ, ಅನುಮಾನ ಇಲ್ಲ, ಪ್ರೂವ್ಡ್ ಸ್ಟಾರ್. ಆದರೆ ಅಲ್ಲಿಗೆ ಬಂದಿದ್ದು ಒಂದು 7 ನಿಮಿಷದ ಅವಧಿ, ಒಂದು ದಕ್ಷಿಣ ಭಾರತೀಯ ಸಿನಿಮಾ, ಸಂಭಾವನೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಸಿನಿಮಾ, ಒಂದು ಪಾತ್ರ. ಅವ್ರು ಮಾಡದಿದ್ರೆ ಏನಲ್ಲ ಅವ್ರಿಗೆ, ಆದರೆ ಅವ್ರು ಮಾಡಿದ್ರಿಂದ ಸಿನಿಮಾಕ್ಕೆ ದೊಡ್ಡ ಬೆಲೆ ಬಂತು. ನಿಜ. ಹಾಗಾಗಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದ ರೀತಿ, ಅವ್ರು ಅದಕ್ಕೆ ಒಪ್ಕೊಂಡ ರೀತಿ ಎಲ್ಲ ಕನಸಿನಲ್ಲಿ ನಡೆದ ಹಾಗಿದೆ. ಆದರೆ ಅದಕ್ಕೆ ಕೂಡ ಮುಖ್ಯವಾದ ಕಾರಣ ಕಂಟೆಂಟ್. ಆ ಕಂಟೆಂಟ್ ಅವ್ರಿಗೆ ಮಾಡ್ಬೇಕು ನಾನು ಇದನ್ನು ಅನ್ನಿಸ್ತು. ಈ ಕಂಟೆಂಟ್ ಚೆನ್ನಾಗಿಲ್ಲದೆ ಯಾವ ಇನ್ಫ್ಲೂಯೆನ್ಸಿಂದ ಹೋಗಿ ಕೋಟಿ ದುಡ್ಡು ಕೊಡಿ, ಒಬ್ಬ ಕಲಾವಿದ ಒಪ್ಪಲ್ಲ. ತಾರೆ ಒಪ್ಪುತ್ತಾನೆ, ಕೋಟಿ ಕೊಟ್ಟಾಗ ಕೋಟಿ ಬರುತ್ತೆ ಅಲ್ಲಿ, ಕಲಾವಿದ ಒಪ್ಪಲ್ಲ. ಯಾಕಂದರೆ ನಾನು ಗಮನಿಸಿದ ಹಾಗೆ ವಿಷ್ಣು ಅವರಲ್ಲಿ, ಸುದೀಪಲ್ಲಿ, ಅಮಿತಾಬ್ ಬಚ್ಚನ್ ಅವರಲ್ಲಿ, ಇವರಲ್ಲಿ ಒಳಗಡೆ ಒಬ್ಬ ಕಲಾವಿದ ಇದ್ದಾನೆ. ಅವನು ಜಾಗೃತಗೊಂಡಾಗ ಅವನ ಡಿಸಿಷನ್ ಬೇರೆ ಇರುತ್ತೆ. ಅಮಿತಾಬ್ ಬಚ್ಚನ್ ಅವ್ರಿಗೆ ಅವ್ರ ಮನೆಗೆ ಹೋದಾಗ, ಜಲ್ಸಾ ಮನೆ, ಜುಹು ಬೀಚ್ ಹತ್ರ ಅವ್ರ ಮನೆ, ಒಂದು ಮನೆ ಅವ್ರದ್ದು. ಆ ಒಂದು ಮನೆಗೆ ಹೋದಾಗ ಬರಲಿಕ್ಕೆ ಅವರು ಒಂದು ಇಮೇಲ್ ಕಳಿಸಿದರು, ಬನ್ನಿ ಅಂತ. ನಾನು ಮಾಧ್ಯಮದ ಗೆಳೆಯರ ಮೂಲಕ ಅವ್ರನ್ನ ಸಂಪರ್ಕ ಮಾಡಿ ಹೋದ. ನನಗೆ 5 ಗಂಟೆಗೆ ನನಗೆ ಟೈಮ್ ಕೊಟ್ಟರೆ, ನಾವು ಹೋಗೋಕ್ಕೆ ಮುಂಚೆ ರೆಡಿ ಇದ್ದಾರೆ. ಪಂಕ್ಚುಯಾಲಿಟಿ. ನಾನು ಯಾರು ಅಲ್ವಾ? ದಕ್ಷಿಣ ಭಾರತದಿಂದ ಹೋಗಿರುವ ಒಬ್ಬ ಸಣ್ಣ ನಿರ್ದೇಶಕ. ಕಾಯಿಸ್ಬೋದಾಗಿತ್ತು, ಬೇಕಂತ ಕಾಯಿಸ್ತಾರೆ ಸಿನಿಮಾಲಿ, ಬೇಕಂತ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾರಿಗೂ ಕಾಯಲಾರೆ ಮತ್ತು ಯಾರನ್ನು ಕಾಯಿಸಲಾರೆ. ನಿಮ್ಮ ಸಮಯ ಅಮೂಲ್ಯ, ನನ್ನದು ಸಹ ಅಂತ. ರೆಡಿ ಇದ್ದಾರೆ. ಹೋದೆ, ಎಲ್ಲ ಹೇಳ್ಕೊಂಡೆ. ನೋಡಿ, ನಮಗೆ ನಿಮಗೆ ಸಂಭಾವನೆ ಕೊಡೋ ಶಕ್ತಿ ಇಲ್ಲ. ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಬೇಕು. ಕತೆ ಹೀಗಿದೆ, ಈತ ನನ್ನ ನಾಯಕ ನಟ. ನಿಮಗೆ ಸಂತೃಪ್ತಿಯಾದ, ಸಮಾಧಾನವಾದರೆ ನನಗೆ ಪೂರ್ತಿ ಶಾರ್ಟ್ ಡಿವೈಡ್ ಆಗಿರೋ ಡೈಲಾಗ್ ಸಮೇತ ಸ್ಕ್ರಿಪ್ಟ್ ತಗೊಂಡು, ಇಂಥ ದಿನ ಇಂಥ ತಾರೀಕು ಇಷ್ಟೊತ್ತಿಗೆ ಬನ್ನಿ. ಸೇಮ್ ಅವತ್ತು ಹೋದ್ರೆ ರೆಡಿ, ಕರೆಕ್ಟ್ ಆ ಟೈಮ್ಗೆ. ಅವರು ಓದ್ತಾ ಇದ್ರೆ ನನಗೆ ತಳಮಳ ಇಲ್ಲ, ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಅಂತ. ಹಿಂಗೆ ತೆಗೆದು ಹಂಗೆ ಓದಿ ಮುಗಿಸಿ, ಹಂಗೆ ಸಿನಿಮಾ ಭಾಷೆಯಲ್ಲಿ ಹೇಳೋದಾದರೆ, ಲೆಫ್ಟ್ ಲುಕ್, ಕ್ಲೋಸ್ ಶಾಟ್, ಹಿಂಗಿದ್ರು, ಐ ವಿಲ್ ಡೂ ದಿಸ್. ಟಿಪಿಕಲ್ ಬ್ಯಾರಿಟೋನ್ ವಾಯ್ಸಲ್ಲಿ, ಐ ವಿಲ್ ಡೂ ದಿಸ್ ಪ್ರಾಜೆಕ್ಟ್ ಅಷ್ಟೇ ಹೇಳೋದು. ಮುಂದಿನ ಸಂಭಾವನೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ, ಅವ್ರ ಸಂಭಾವನೆ ಎಷ್ಟು ಕೊಟ್ರಿ ಅಂತ? ಗೌರವಧನ
ಸಂಭಾವನೆ ನಾವು ಹೇಳಬಹುದಾದರೆ ಹೇಳ್ತೀನಿ. ಅವರ ಅಭಿಷೇಕ್ ಅವರ ಮತ್ತು ಅಮಿತಾಬ್ ಅವರ ಮನೆಯಲ್ಲಿ ತುಂಬ ಜನ ಕನ್ನಡದ ಹುಡುಗರು ಕೆಲಸ ಮಾಡ್ತಾರೆ. ಕನ್ನಡರು ನಮ್ಮ ಮಂಡ್ಯದ ಹುಡುಗರು ಅಲ್ಲಿ ಡ್ರೈವರ್ಸ್, ಅಲ್ಲಿ ಅಭಿಷೇಕ್ ಅವರ ಪರ್ಸನಲ್ ಡ್ರೈವರ್ಸ್ ಆಗಿದ್ದರು. ಆಗ ಅವರು ನಾವು ಹೋದ ತಕ್ಷಣ ಏನು ಸರ್ ಇಲ್ಲಿ ಅಂತ ಭಾಳ ಮಾತಾಡ್ಸಿದ್ರು. ಅವ್ರ ಮನೆಗೆ ಪ್ರವೇಶ ಆ ಸುದ್ದಿ ಮೂಲಗಳಿಂದ ಮತ್ತು ಅವರ PA ಸೆಕ್ರೆಟರಿ ಒಬ್ಬರಿದ್ದಾರೆ, ಅವ್ರಿಗೆಲ್ಲ ಕೇಳಿಕೊಂಡೆ ಸರ್ಗೆ ಒಂದು ಗಿಫ್ಟ್ ಕೊಡ್ಬೋದು ನಾವು, ಯಾಕೆಂದರೆ ಹಣ ಕೊಡೋದು ಕಷ್ಟ. ಹಣ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ, ಅವ್ರು ಏನು ಇಷ್ಟಪಡ್ತಾರೆ ಅಂತ ಸುದ್ದಿ ಮೂಲಗಳಿಂದ ಮಾಡಿದಾಗ ಅಭಿಷೇಕ್ ಅವ್ರ ಕಡೆಯಿಂದ ಗೊತ್ತಾಗಿದ್ದೇನೆಂದರೆ ಅವ್ರ ಹತ್ರ ತುಂಬ ವಾಚ್ಗಳಿದೆ, ವಾಚ್ ಕಲೆಕ್ಷನ್ ಇಷ್ಟ ಅವ್ರಿಗೆ ಹೇಳಿದರು. ದೆನ್ ನಾವೊಂದು ತುಂಬ ಬೆಲೆ ಬಾಳೋ ಅಂತ, ಅದು ಎಷ್ಟು ಬೆಲೆದು ಅಂತ ಹೇಳಬಾರ್ದು, ಒಳ್ಳೆಯ ಬ್ರ್ಯಾಂಡ್, ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಒಂದು ವಾಚ್ ತೊಗೊಂಡೋಗಿ ಶೂಟಿಂಗ್ ಮುಗಿದ ಮೇಲೆ ಕೊಟ್ಟಾಗ, ಅಯ್ಯೋ ಬೇಡಿ ಬೇಡಿ ಬೇಡಿ, ನಾನು ದುಡ್ಡಿಗೋಸ್ಕರ ಮಾಡಿಲ್ಲ, ಸಬ್ಜೆಕ್ಟ್ ಪ್ರೀತಿಗೋಸ್ಕರ ಮಾಡಿದ್ದೀನಿ, ದಯವಿಟ್ಟು ಬೇಡಿ ಅಂತ ಅಂದರು. ಕೆಲವರು ಭಾವನೆಗಳೇ ಬೇರೆ ಇರ್ತವೆ, ಅಂದರೆ ಮೈಂಡಲ್ಲಿ ಓಡೋದೇ ಬೇರೆ, ಅಯ್ಯೋ ಬಾಲಿವುಡ್ ಆರ್ಟಿಸ್ಟು ಹಂಗೆ ಹಿಂಗೆ ಅಂತ ನೋಡಿ ಹೇಳಿದಾಗ ಗೊತ್ತಾಗುತ್ತೆ. ಆಮೇಲೆ ಕೊಟ್ವಿ, ತಾಯಿ ಮಾಡಿಕೊಟ್ಟಿಲ್ಲ ಸರ್, ನೀವು ತೊಗೊಳ್ಬೇಕು ನಮ್ಮ ಸಮಾಧಾನಕ್ಕೆ, ಬೆಂಗಳೂರಿಂದ ಬಂದು ಬರೀ ಕೈಲಿ ಹೋದ್ವಿ ಅನ್ನೋದಾಗಬಾರ್ದು, ಕರೆಕ್ಟ್ ಅಂತ ಹೇಳಿ ಕೊಟ್ಟು. ಕೊನೆಯದಾಗಿ ಮಿಸ್ಟ್ರೆ, ಕರ್ವಾಲ ಕೃತಿಯನ್ನು ನೀವು ಸಿನಿಮಾ ಮಾಡಬೇಕು ಅಂತ ಅನ್ಕೋತೀರಿ, ಒಂದು ಪತ್ರನ ಕೂಡ ನೀವು ಪೂರ್ಣಚಂದ್ರ ತೇಜಸ್ ಅವರಿಗೆ ಬರೀತೀರಿ, ಅವರಿಂದ ಒಂದು ಪತ್ರ ಕೂಡ ರಿಪೀಟ್ ಆಗುತ್ತೆ, ಆ ಬಗ್ಗೆ? ತೇಜಸ್ವಿ ಅವರು, ಲಂಕೇಶ್ ಅವರು ಜೊತೆಗೆ ನನಗೆ ಬಹಳ ಒಡನಾಟ ಇತ್ತು ಮುಂಚೆಯಿಂದ. ಹೌದು. ಆಗ ಅವರು ಕಾದಂಬರಿ ಕೊಡಲ್ಲ, ಸ್ಟ್ರಿಕ್ಟು ತುಂಬ ಇತ್ಯಾದಿಯಾಗಿ ಏನೋ ಒಂದು ಥರದ ಸುದ್ದಿಗಳಿತ್ತು, ಅವ್ರ ಜೊತೆ ಕೇಳೋಕ್ಕೆ ಮುಜುಗರ ಆಗುವಂಥದ್ದು. ಹಾಗಾಗಿ ನಾನು ರಾಮದಾಸ್ ಅವ್ರಿಗೆ, ಶ್ರೀರಾಮ್ ಅವ್ರಿಗೆಲ್ಲ ಒಂದು ಮಾತು ಹೇಳಿ ನಾನು ಅದನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಹೀಗೆ ಶಿಫಾರಸು ಬಳಸಿದ್ದೆ. ಅದಕ್ಕೆ ಅವರು ಛೇಡಿಸಿ ಒಂದು ಕಾಗದ ಬರೆದಿದ್ರು. ಅಲ್ಲಪ್ಪ, ನಿನಗೆ ಎಷ್ಟು ಸರಿ ಬಂದಿದ್ಯಾ, ನೋಡಿದ್ಯಾ, ಪತ್ರಿಕೆ ಆಫೀಸಲ್ಲಿ ಸಿಗ್ತೀಯಾ, ನನ್ನನ್ನು ನೇರವಾಗಿ ಕೇಳೋದು ಬಿಟ್ಟು ಶಿಫಾರಸ್ ಮಾಡ್ಕೊಂಬರ್ತಿದ್ಯಾ ನೀನು, ಅದೇನು ಅಗತ್ಯ ಇಲ್ಲ, ಬಾ. ಆಮೇಲೆ ಚಿತ್ರವನ್ನು ಶ್ರೀಮಂತವಾಗಿ ಜನ ನೋಡೋ ಹಂಗೆ ಮಾಡು, ನನಗೊಂದ್ಸರಿ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀನು ಮುಂದುವರಿಬೋದು, ಯಾವುದೇ ಕಾರಣಕ್ಕೆ ನಾನು ಮೂಗು ತೂರಿಸಲ್ಲ. ನೀವೆಲ್ಲ ಮಣಿರತ್ನಂ ಥರದ ನಿರ್ದೇಶಕರನ್ನು ಮಾದರಿಯಾಗಿ ಇಟ್ಕೋಬೇಕು, ರಂಜನೆ ಇರಬೇಕು ಅದರಲ್ಲಿ, ವಿಷುವಲ್ ಅದ್ಭುತವಾಗಿ ಸಿನಿಮಾ ಮೂಡಿ ಬರಬೇಕು. ಆರ್ಟ್ ಫಿಲ್ಮ್ ಹೆಸರಲ್ಲಿ ಬೋರ್ ಆಗಂಗೆ ಮಾಡೋದು, ಟೆಕ್ನಿಕಲಿ ವೀಕ್ ಆಗಿ ಮಾಡೋದು ನೋಡೋಕ್ಕೆ ಸಾಧ್ಯ ಇರಲ್ಲ. ಆದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ತೇಜಸ್ವಿ ಅವರ ಕಥೆ ಆಧಾರಿತ, ನೋಡೋಕ್ಕೆ ಒಬ್ಬರು ಬರಲ್ಲ, ಹಂಗೆ ಆಗಬಾರ್ದು. ಆ ಥರ ಮಾಡೋದಾದರೆ ಬಾ, ನಾನು ಈ ಕಾದಂಬರಿಗಳಿಗೆ ಇಷ್ಟಿಷ್ಟು ತಗೊಂಡಿದ್ದೀನಿ, ಇಲ್ಲಿ ಬಂದು ಚೌಕಾಶಿ ಮಾಡಬೇಡ. ಚೌಕಾಶಿ ಮಾಡೋದಾದ್ರೂ ಬರೋದೇ ಬೇಡ, ಕೊಡೋಕ್ಕೆ ನಿಮಗೆ ದುಡ್ಡೇ ಇಲ್ಲ ಅಂದರೆ ಏನೂ ಕೊಡಬೇಡ, ತಗೊಂಡು ಹೋಗು. ಸಿನಿಮಾಕ್ಕೆ ನೀವು ಬಂಡವಾಳ ಹಾಕೋದ್ರಿಂದ ಇದಕ್ಕೂ ಒಂದು ಬಂಡವಾಳ ಹಾಕಿ ಭಾಳ ಪ್ರಾಕ್ಟಿಕಲ್ ಆಗಿ ಬರೆದಿದ್ರು. ಆ ಕಾಗದ ಇನ್ನೂ ಇದೆ ನನ್ನ ಹತ್ರ, ಯಾವುದೋ ಮೊನ್ನೆ ಇದರಲ್ಲಿ ಆ ಕಾಗದ ತೋರಿಸ್ತಾ ಹೇಳ್ತಾ ಇದ್ರಿ. ಸೊ ಅದಾಗಲಿಲ್ಲ ಕರವಾಲ ಮಾಡಲಿಕ್ಕೆ. ಆಮೇಲೆ ಅವರ ಬೇರೆ ಕಾದಂಬರಿಗಳನ್ನು ಬೇರೆ ಬೇರೆ ನಿರ್ದೇಶಕಿಯರಿಗೆ ನಾನೇ ಕರ್ಕೊಂಡು ಹೋಗಿ ಕೊಡಿಸ್ದೆ. ರಾಜೇಶ್ವರಿ ಮೇಡಮ್ ಇತ್ತು ಅವ್ರ ಹತ್ರ. ನನಗಿನ್ನೂ ಅದನ್ನು ಮಾಡೋ ಅವಕಾಶ ಬರಲಿಲ್ಲ, ಯಾಕೆಂದರೆ ಚಿದಂಬರ ರಹಸ್ಯ ಮಾಡಬೇಕಾಗಿತ್ತು, ಬೇರೆ ಯಾರೋ ತಗೊಂಡ್ರು. ಕರ್ವಾಲೋ ಬೇರೆ ಯಾರ ಹತ್ರನೋ ರೈಟ್ಸ್ ಇತ್ತು. ಬಹುಶಃ ಎಲ್ಲ ಕಾದಂಬರಿಗಳ ಹಕ್ಕುಗಳು ಬಹುಶಃ ಮತ್ತೆ ಮರಳಿ ಅವ್ರಿಗೆ ಹೋಗಿದೆ, ಯಾರೂ ಮಾಡಿಲ್ಲ. ಮಾಡೋ ಯೋಚನೆ ತುಂಬ ನಿರ್ದೇಶಕರಲ್ಲಿ ಚರ್ಚೆ ಆಯಿತು, ಅದೇನು ಕಾರಣ ಗೊತ್ತಿಲ್ಲ. ಚಿದಂಬರ ರಹಸ್ಯ ನಿಂತು ಹೋಯ್ತು, ಜುಗಾರಿ ಕ್ರಾಸ್, ಕರ್ವಾಲೋ ಯಾವುದೂ ಆಗಲಿಲ್ಲ, ಫಿಲ್ಮ್ ಆಗಲಿಲ್ಲ. ಆದರೆ ಅವುಗಳು ಆಗೋ ಪ್ರಯತ್ನ ಆಗಿ ನಿಂತು. ಮೊನ್ನೆ ನನಗೆ ಸುಷ್ಮಿತಾ ತೇಜಸ್ವಿಯವರ ಮಗಳು ಒಂದು ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಆಗ ಹೇಳಿದರು, ಇಲ್ಲ ಅಂಕಲ್, ಎಲ್ಲ ಕಥೆಗಳು ನಮ್ಮ ಹತ್ರನೇ ಇದ್ದಾವೆ, ಆಗಿಲ್ಲ ಯಾವುದು ಅಂತ ಹೇಳಿದರು. ತುಂಬ ಕಷ್ಟ ಅದು ಮಾಡಬೇಕಾದ್ರೆ, ತುಂಬ ದುಡ್ಡು ಬೇಕು, ಶ್ರದ್ಧೆ ಬೇಕು. ಕರೆಕ್ಟ್ ಸರ್. ನೋಡೋಣ, ಲೆಟ್ಸ್ ಸಿ. ಎಸ್ ಸರ್. ಕೊನೆಯದಾಗಿ ಹೇಳೋದಾದರೆ, ಈಗ ಅಕಾಡೆಮಿ ಅಧ್ಯಕ್ಷ ಆಗಿದ್ದವಂಥವ್ರು ನೀವು, ನಿಮ್ಮ ಅಕಾಡೆಮಿ ಅಧ್ಯಕ್ಷರಾದ ಅವಧಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರಿ. ವೆರಿ ಹ್ಯಾಪಿ ಅಬೌಟ್. ಎಸ್ ಸರ್. ಅದ್ರ ಬಗ್ಗೆ ನಾನು ಹೇಳೋದಾದರೆ, ಇನ್ನೇನಾದರೂ ಇತ್ತ ಸಣ್ಣ ಪುಟ್ಟ ಕೆಲಸ ಮಾಡೋಂಥದ್ದು? ನನಗೆ ಮಾಡಿದ ಕೆಲಸಗಳು ಮುಖ್ಯವಾಗಿ ಅತಿ ಕಡಿಮೆ ಬಜೆಟಲ್ಲಿ ಚಿತ್ರೋತ್ಸವವನ್ನು ಮಾಡಿ ತೋರಿಸಿದೆ. ಹೌದು, ಅತಿ ಕಡಿಮೆ ಬಜೆಟ್ನಲ್ಲಿ. ಸುಮ್ಮನೆ
ಆ ಹೆಸರಲ್ಲಿ ಸುಮ್ಮನೆ ಧಾಮ್ ಧೂಮ್ ನಡೀತಾ ಇತ್ತು. ಈಗೆಲ್ಲ ಡಿಜಿಟ್ ಡಬಲ್ ಡಿಜಿಟ್ ಚಿತ್ರೋತ್ಸವ ನಡೀತಾ ಇದೆ. ಎಸ್ ಸರ್, ಎಕ್ಸ್ಪೆಂಡಿಚರ್ಸ್. ಬೇರೆ ಯಾರನ್ನ ನಾನು ಉಲ್ಲೇಖ ಮಾಡಲ್ಲ. ನಾನು ಸರ್ಕಾರಿ ದುಡ್ಡು, ಸರ್ಕಾರಿ ಜನರ ಹಣ ಬ್ಯಾಂಕ್ವೆಟ್ ಹಾಲಲ್ಲೇ ಆಗಬೇಕು ಅಂತ ಹೇಳಿ ಅದನ್ನು ಒಂದು ಪಂಚತಾರ ಹೋಟೆಲ್ನ ಸಂಸ್ಕೃತಿಯಿಂದ ಹೊರಗೆ ತಂದ್ರಿ. ಹೌದು. ಬಟ್ ಫಿಲ್ಮ್ಸ್ಗಳು ಸೆಲೆಕ್ಟ್ ಆಗಿದ್ದ ಫಿಲ್ಮ್ಸ್ಗಳು ಇಂಟರ್ನ್ಯಾಷನಲ್ ಫಿಲ್ಮ್ಸು, ತುಂಬ ಒಳ್ಳೊಳ್ಳೆ ಫಿಲ್ಮ್ಸು, ಫಿಲ್ಮ್ ಮೇಕರ್ಸ್ ಕರೆಸಿದ್ವಿ. ನಿಮ್ಮ ಅವಧಿಯಲ್ಲಿ ಅದು ಒಂದಾಯಿತು. ಆಮೇಲೆ ಬೆಳ್ಳಿ ಹೆಜ್ಜೆನಲ್ಲಿ ತುಂಬ ಅಜ್ಞಾತವಾಗಿ ಕಳೆದು ಹೋಗಿದ್ದಂಥ ಅನೇಕರಿಗೆ ಅವರಿಗೆ ಕರೆದು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಮಾಡಿದ್ರಿ. ವಿಜಯ್ ಅಂತ ಒಬ್ಬರು ಡೈರೆಕ್ಟರ್, ಪಾಪ ಈ ಗಂಧದ ಗುಡಿ, ಮಯೂರ, ಆ ನಿರ್ದೇಶಕರು ಜನಕ್ಕೆ ಮರ್ತೇ ಹೋಗಿತ್ತು. ಎಂತೆಂಥ ಫಿಲ್ಮ್ಸ್ ಮಾಡಿದವರು ವೀಲ್ ಚೇರಲ್ಲಿ ಬಂದರು ಕಾರ್ಯಕ್ರಮಕ್ಕೆ. ಅವ್ರ ಇಡೀ ಕುಟುಂಬ, ಅವ್ರಿಗೆ ಆಲ್ಝೈಮರ್ ಶುರುವಾಗ್ಬಿಟ್ಟಿತ್ತು. ಅವ್ರಿಗೆ ಏನಾಗ್ತಿದೆ ಗೊತ್ತಿಲ್ಲ. ಅಂಥ ದೊಡ್ಡ ನಿರ್ದೇಶಕ, ಅವ್ರಿಗೆ ಸನ್ಮಾನ ಮಾಡಿದ್ವಿ. ಆ ಥರ ಕರ್ನಾಟಕದ ಬೆಂಗಳೂರಿಂದ ಹೊರಗಿದ್ದಂಥ ಲೇಖಕರುಗಳು, ಬಿ ಎಲ್ ವೇಣು ಅವ್ರ ಸಂಭಾಷಣೆ, ಚಿತ್ರದುರ್ಗಕ್ಕೆ ಹೋದೆ, ಮಂಗಳೂರಿನಲ್ಲಿ ರಿಚರ್ಡ್ ಕ್ಯಾಸ್ಟ್ಲಿನೋ ಅಂತ ಬಾದಾಮಿ ಹೌಸಲ್ಲಿ ಎಲ್ಲ ಆದಷ್ಟು ನಾನು. ಆಮೇಲೆ ಪ್ರಾದೇಶಿಕ ಚಿತ್ರೋತ್ಸವ ಮಾಡಿದೆ, ಕೊಡವ ಭಾಷೆದು, ತುಳುನಲ್ಲಿ ನೋಡಿ. ಅಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಬೆಂಗಳೂರು, ಮೈಸೂರಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಯಿತು. ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಚಿತ್ರೋತ್ಸವ ಆಯಿತು. ಇದಕ್ಕಿಂತ ಮುಖ್ಯವಾದ ಒಂದು ಮಾತು ಹೇಳಬೇಕು, ಇದು ಹೆಚ್ಚುಗಾರಿಕೆಗೆ ಹೇಳೋದಲ್ಲ, ಮಾಡಬೇಕಾಗಿದ್ದು ಸುಮಾರು 100 ಜನ ತಂತ್ರಜ್ಞರು, 100,00,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡೋದಕ್ಕೆ ಒಂದು ಸ್ಕೀಮ್ ಇತ್ತು. ಅದನ್ನು ಆ ಕಡತ ಧೂಳು ಹಿಡಿದು ಕೂತಿತ್ತು. ತುಂಬ ವೈದ್ಯಕೀಯ ತುರ್ತಿರೋರು, ವಯಸ್ಸಾದವರಿಗೆ ಕೊಡುವಂಥ ಒಂದು, ಅದನ್ನು ನಾನಾ ಕಾರಣ ಇಟ್ಕೊಂಡ್ಬಿಟ್ಟಿದ್ದು. ನಾನು ಪ್ರತಿಯೊಬ್ಬರನ್ನು ಕರೆಸಿ 1 ಲಕ್ಷ ರೂಪಾಯಿಗಳನ್ನು, ಕೆಲವರಂತೂ ICUಲಿ ಇದ್ದರು. ಒಂದು ಹೆಸರು ಹೇಳ್ಬೋದು ಅಂದರೆ ಶಾಂತಮ್ಮ ಅಂತ ಕಲಾವಿದೆ, ಶಾಂತಮ್ಮ ರಾಜ್ಕುಮಾರ್ ಇದ್ರಲ್ಲ, ಅವ್ರಿಗೆ ತಲುಪಿಸಿದ್ದು. ಆ ಥರ 100 ಜನಕ್ಕೆ ಒಂದೇ ₹1 ಯಾರು ಮಧ್ಯದಲ್ಲಿ ಕೈ ಹಾಕಬಾರದು ಅಂತ, ಯಾವುದೇ ಭ್ರಷ್ಟಾಚಾರ ನಡೀಕೂಡದು ಅಂತ ಹೇಳಿ ಅದನ್ನು ಮಾಡಿದೆ. ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ, ನ್ಯೂಸ್ ಮಾಡಲಿಲ್ಲ ಅವತ್ತು ನಾನು. ಅದನ್ನು ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟದ್ದು. ಇನ್ನೊಂದು ನನ್ನ ಡ್ರೀಮ್ ಈಡೇರದೆ ಹೋಗಿದ್ದು ಯಾವುದು ಅಂದರೆ, ಆ ಚಲನಚಿತ್ರ ಅಕಾಡೆಮಿಯ ಪರಿಸರದಲ್ಲ ತುಂಬ ಜಾಗ ಇದೆ, ಈಗಲೂ ಇದೆ. ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಮಾಡೋಣ. ಮಲ್ಟಿಪ್ಲೆಕ್ಸ್ ಮಾಡಿ ಸುಮ್ಮನೆ ರಾಯನ್ ಮಾಲ್ಗೆ 1 ಕೋಟಿ ಬಾಡಿಗೆ ಕೊಡ್ತಾರೆ ಫೆಸ್ಟಿವಲ್ಗೆ. ಇಲ್ಲೇ ಚಿತ್ರೋತ್ಸವ ಮಾಡಿದರೆ ಬೇರೆ ಟೈಮಲ್ಲಿ ಬೇರೆಯವರು ನಡೆಸ್ಕೊಳ್ತಾರೆ, ಚಿತ್ರೋತ್ಸವಗಳು ಮಾಡ್ತಾ ಹೋಗ್ಬೋದು. ಇದೊಂದೇ ಚಿತ್ರೋತ್ಸವ ಅಲ್ಲ, ಮಕ್ಕಳ ಚಿತ್ರೋತ್ಸವ, ಮಹಿಳಾ ಚಿತ್ರೋತ್ಸವ, ವಿಷಯಾಧಾರಿತ ಚಿತ್ರೋತ್ಸವಗಳನ್ನು ಪ್ರತಿ ತಿಂಗಳು ಮಾಡ್ತಾ ಹೋಗ್ಬೋದು. ನಮ್ಮದೇ ಥಿಯೇಟ್ರು, ಮಾಡಬಹುದು. ಅದಕ್ಕೆ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟು, ದಯವಿಟ್ಟು ಕಟ್ಟಿ, ಇಲ್ಲಿ ಕಟ್ಟಿದ್ರೆ ಶಾಶ್ವತವಾಗುತ್ತೆ, ಇನ್ನೊಬ್ಬರ ಮೇಲೆ ನಾವು ಬಾಡಿಗೆ ಕೊಡೋ ತಪ್ಪತ್ತೆ, ಜಾಗ ಇದೆ ಅಂತ ಹೇಳಿ ಒಬ್ಬರು ಆರ್ಕಿಟೆಕ್ಟ್ ಒಬ್ಬರು ಕರೆಸಿ ಎಲ್ಲ ರೆಡಿ ಮಾಡಿ, ಇದು ಕೆಳಗಡೆ ಎಲ್ಲ ಆಹಾರದ ಮಳಿಗೆಗಳು ಮಾಡಿ, ಇದೊಂದು ಸಿನಿಮಾ ಕಮರ್ಷಿಯಲ್ ಆಗಲಿ ಅಂತ. ಕರೆಕ್ಟ್ ಸರ್. ಆದರೆ ಪ್ರೋಸೆಸ್ ಸರ್ಕಾರ ಗೊತ್ತಲ್ಲ, ಅಂಥ ಯೋಜನೆಗಳನ್ನು ಪುರಸ್ಕರಿಸಲ್ಲ. ಅದು ಕೂಡ ಈಡೇರದ ಆಸೆ. ಆರ್ಕೈವ್ಸ್ ಮಾಡೋದಕ್ಕೆ ಕೆಳಗಡೆ ಇದು ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ, AC ಎಲ್ಲ ಹಾಕ್ಸಿ ಒಂದು ಥಿಯೇಟ್ರ್ ಮಾಡಿದರೆ ಸೆನ್ಸಾರ್ ವ್ಯೂ ಇಲ್ಲೇ ಮಾಡ್ಬೋದು ಅಂತ. ಕರೆಕ್ಟ್. ಎಲ್ಲ ಅಧ್ಯಕ್ಷರುಗಳಿಗೂ ಈ ಥರದ ಕನಸುಗಳು ಇರುತ್ತೆ, ನಾನೊಬ್ಬನಿಗೆ ಅಂತಲ್ಲ. ಬಟ್ ಈಡೇರೋದಿಲ್ಲ. ಕರೆಕ್ಟ್. ನಾನು ಕೆಲವನ್ನು ನನ್ನ ಕೈಲಿದ್ದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈಡೇರಿಸುವ ಮನಸ್ಥಿತಿ ತುಂಬ ತೃಪ್ತಿ ಕೊಟ್ಟಿದ್ದು. ಕಡಿಮೆ ವೆಚ್ಚದ ಚಿತ್ರೋತ್ಸವ, ಸುಮ್ಮನೆ ಭಾರೀ ನಟಿಯರನ್ನು ಕರೆಸಿಬಿಟ್ಟು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೊಡೋದು ಯಾವುದೂ ಮಾಡದೆ, ಕರೆಕ್ಟ್, ಹೆಸರಾಂತ ನಿರ್ದೇಶಕರು, ನಮ್ಮದೇ ಕಲಾವಿದರು ಅನಂತನಾಗ್ ಅವರು, ಅವ್ರನ್ನೇ ಕರೆಸಿದೆ ಇದಕ್ಕೆ ಉದ್ಘಾಟನೆಗೆ. ಈ ಥರ ಕರೆಸಿ ಬ್ಯಾಂಕ್ವೆಟ್ ಹಾಲ್ ಆ ಥರ ಮಾಡಿ, ಅದಕ್ಕೆ ಸರಳವಾಗಿತ್ತು, ಅರ್ಥಪೂರ್ಣವಾಗಿತ್ತು. ಕರೆಕ್ಟ್ ಕರೆಕ್ಟ್. ಎರಡನೇದು, ತೆರೆಯ ಹಿಂದಿನ ಕಲಾವಿದರಿಗೆ ಗುರುತಿಸಿ ಸಹಾಯಧನ ಮಾಡಿ, ಉಚಿತವಾದಂಥ ಸಹಾಯಧನ, 1 ಲಕ್ಷ ರೂಪಾಯಿ ಚೆಕ್ ಅಂದರೆ ಅವತ್ತು ಒಬ್ಬೊಬ್ಬ ಆಸ್ಪತ್ರೆಯಲ್ಲಿದ್ದವ್ರಿಗೆ ತುಂಬ ಹೆಲ್ಪ್ ಆಯಿತು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾರಿಗಾದರೂ ನಾನು 10 ತಿಂಗಳಲ್ಲಿ ಏನು ಮಾಡಿದೆ ಅನ್ನೋವಂಥ ಪ್ರಶ್ನೆ ಇದ್ದರೆ ಉತ್ತರಿಸ್ಬೇಕು. ಎರಡನೇದು, ಮುಂದಿನವ್ರಿಗೆ ಕೂಡ ಇಂಥವ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಕೇವಲ ಚಿತ್ರೋತ್ಸವ ಮಾಡ್ಕೊಂಡು ಮನೆಗೆ ಹೋಗೋ ಥರದ ಹುದ್ದೆ ಅಲ್ಲ,
ಬೇಕಾದಷ್ಟು ಕೆಲಸ ಆ ಮನೋಭಾವ ಇರೋರು ಇದ್ದರೆ ಖಂಡಿತ ಆಗ್ತದೆ. ಹಿಂದೆ ಜೇನುಗೂಡು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಬಾಬು ರಾಜೇಂದ್ರ ಸಿಂಗ್ ಅವರು ರೂಪಿಸಿದ್ರು. ಅದಕ್ಕೆ ತುಂಬ ಚಾಲನೆ ಕೊಟ್ವಿ. ಯಾಕೆ ಇನ್ನು ವಾರ್ತಾ ಇಲಾಖೆ ಇಲ್ಲ ಅದಕ್ಕೆಲ್ಲ ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ ಈ ಎಲ್ಲ. ಯಾಕಂದರೆ ನೀವು ಏನೇ ಅಧ್ಯಕ್ಷರಾದರೂ ಕೂಡ ವಾರ್ತಾ ಇಲಾಖೆ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಇರುತ್ತೆ ಅಕಾಡೆಮಿ. ಕರೆಕ್ಟ್ ಸರ್. ಯು ಕೆನಾಟ್ ಸೈನ್ ಎ ಸಿಂಗಲ್ ಚೆಕ್. ಆ ಥರದ ಒಂದು ಪರಿಸ್ಥಿತಿ ಇರುತ್ತೆ. ಆ ಮಿತಿ ಒಳಗಡೆನೂ ನನ್ನಿಂದ ನಾನು ಮಾಡಿದ್ದೀನಿ. ಎಸ್ ಸರ್. ಇದುವರೆಗೂ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಹತ್ರ ಹಂಚ್ಕೊಂಡ್ರು. ಅವರ ಸಾಹಿತ್ಯ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ರಂಗಭೂಮಿಯಿಂದ ಹಿಡಿದು ಸಿನಿಮಾ, ನಟನೆ, ನಿರ್ಮಾಣ, ನಿರ್ದೇಶನ ಎಲ್ಲ ವಿಷಯಗಳನ್ನ ಹಂಚಿಕೊಂಡಂಥ ನಾಗತಿಹಳ್ಳಿ ಅವರು ನಿಜಕ್ಕೂ ಒಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ಅವರ ಅನೇಕ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಸರ್, ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಮಾತುಗಳು ಯುವ ಪೀಳಿಗೆಗೆ, ಯುವ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ನಮ್ಮ ಪಾಡ್ಕಾಸ್ಟಿಗೆ ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸೋಕ್ಕೆ ಮುಂಚೆ ವಿಜಯ್, ಎಸ್ ಸರ್, ಈ ಪಾಡ್ಕಾಸ್ಟ್ನ ಸಮಾರಂಭ ಮುಗಿಯೋಕ್ಕೆ ಮುಂಚೆ ನಾನು ಹೇಳಬೇಕಾದ್ದೇನೆಂದರೆ, ಸರ್ ನೀವು ಬಹಳ ಉಪಯುಕ್ತವಾದ ಪ್ರಶ್ನೆ ಕೇಳಿದಿರಿ. ಥ್ಯಾಂಕ್ ಯು ಸರ್. ನಾನು ನನಗೆ ಗೊತ್ತಿರೋ ಉತ್ತರಗಳನ್ನು ಹೇಳಿದ್ದೇನೆ. ಈ ಉತ್ತರವನ್ನು ಹೇಳಲಿಕ್ಕೆ ಇಂಥದ್ದೊಂದು ವೇದಿಕೆ ಬಹಳ ಅಗತ್ಯ. ನಿಜ ಸರ್. ಅಂಥ ಒಂದು ವೇದಿಕೆ ಕೊಟ್ಟಿದ್ದೀರಿ. ನಿಮಗೆ, ನಮ್ಮ ಆಡಳಿತ ವರ್ಗಕ್ಕೆ, ಮುಖ್ಯವಾಗಿ ನಿಮ್ಮನ್ನು ಬೆಂಬಲಿಸುವ ಪ್ರೇಕ್ಷಕ ಸಮುದಾಯಕ್ಕೆ ನಾನು ಬಹಳ ಬಹಳ ಆಭಾರಿಯಾಗಿದ್ದೇನೆ. ನನ್ನ ಮಾತಿನಲ್ಲಿ ಏನಾದರೂ ಉದ್ದಟತನ, ಆತ್ಮಪ್ರಶಂಸೆ ಥರ ಕಂಡ್ರೆ ದಯಮಾಡಿ ಕ್ಷಮಿಸಿ. ಅದು ನನ್ನ ಉದ್ದೇಶ ಅಲ್ಲ. ಯಾರಿಗಾದರೂ ಪ್ರೇರಣೆ ಆಗಲಿ, ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಒಮ್ಮೊಮ್ಮೆ ವಿವರಗಳನ್ನು ಹೇಳ್ಕೋಬೇಕಾಗತ್ತೆ. ಯಾಕೆಂದರೆ ನಾನು ಆತ್ಮನಿಂದೆಯನ್ನು ಒಪ್ಪಲ್ಲ, ಆತ್ಮ ಪ್ರಶಂಸೆಯನ್ನು ಒಪ್ಪಲ್ಲ, ಪರನಿಂದೆಯನ್ನು ಒಪ್ಪಲ್ಲ, ಅನಗತ್ಯವಾದ ಪರ ಪ್ರಶಂಸೆಯನ್ನು ಒಪ್ಪಲ್ಲ. ಇದರ ಮಧ್ಯೆ ಜೀವಿಸೋನು ನಾನು. ಹೀಗಾಗಿ ನನ್ನ ಮಾತಿನಲ್ಲಿ ಸರಿ ಇದ್ದದ್ದನ್ನು ನೀವು ಸ್ವೀಕರಿಸಿ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ವಿರಮಿಸ್ತೇನೆ. ನಮಸ್ಕಾರ.